ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ, ದಿನಾಂಕ 13/11/2025. ಈ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ಮಕ್ಕಳೇ, ಸಮಯದ ಅನುಸಾರ ಭಗವಂತನ ಪ್ರತ್ಯಕ್ಷತೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮ್ದು ಸಾಧಾರಣ ಸ್ವರೂಪ ಇದ್ರೆ ಆಗೋದಿಲ್ಲ. ಏನಿರ್ಬೇಕಂತೆ? ಶಕ್ತಿ ಸ್ವರೂಪ ಇರಬೇಕು. ಅಂದ್ರೆ ಅಲ್ಲಿ ಶಕ್ತಿ ಇರಬೇಕು. ಇವಾಗ ಶರೀರಕ್ಕೂ ಕೂಡ ಶಕ್ತಿ ಇದ್ರೆ ತಾನೆ ಯಾರ್ದ್ರ ಜೊತೆಗೆ ಯುದ್ಧ ಮಾಡಬಹುದು. ಶಕ್ತಿ ಇಲ್ಲ ಅಂತಂದ್ರೆ ಯುದ್ಧ ಮಾಡೋದು ಏನಾಗತ್ತೆ? ಕಷ್ಟವಾಗ್ತದೆ ಅಲ್ವಾ? ವರ್ತಮಾನ ಸಮಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಶರೀರದಲ್ಲಿ ಒಳಗಡೆಗೆ ಏನಾದರೂ ಒಂದು ಕಾಯಿಲೆ ಹೋಗಿದೆ ಅಂತ ತಿಳ್ಕೊಳ್ಳಿ. ಕಾಯಿಲೆ ಸ್ಟ್ರಾಂಗ್ ಆಗಿದ್ದಷ್ಟು ಮೆಡಿಸಿನ್ ಕೂಡ ಏನಾಗಿರ್ಬೇಕು? ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ ಮಾತ್ರ ಏನ್ ಮಾಡ್ಬೋದು? ಕಾಯಿಲೆ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಬಹುದು ಅಲ್ವಾ? ಇವತ್ತು ನಾವೇ ಮಾಡಿರುವಂತ ಕರ್ಮದ ಲೆಕ್ಕಾಚಾರ 84 ಜನ್ಮದ್ದು, 5,000 ವರ್ಷದ್ದು, ವಿಶ್ವದಿಂದ ಎಲ್ಲಾ ಕಡೆಯಿಂದ ನಮ್ಗೇನಾಗ್ತಾ ಇದೆ? ಕಷ್ಟ ತೊಂದರೆಗಳ ರೂಪದಲ್ಲಿ ಬರ್ತಾ ಇದೆ. ಅದರ ಮೇಲೆ ವಿಜಯ ಸಾಧಿಸಬೇಕು ಅಂತಂದ್ರೆ ನಮ್ಮಲ್ಲಿ ಏನ್ ಬೇಕು? ಶಕ್ತಿ. ಅಷ್ಟೇ ಪವರ್ಫುಲ್ ಶಕ್ತಿ ಬೇಕು. ಅದಕ್ಕಾಗಿ ರಾಮಾಯಣ ಮಹಾಭಾರತದಲ್ಲಿ ತೋರಿಸಿದ ನೋಡಿ, ಎದುರುಗಡೆ ಯಾವ ರೀತಿ ಅಸ್ತ್ರಶಸ್ತ್ರವನ್ನ ಬಿಡ್ತಾರೋ ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕಂತೆ? ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಪಾಶುಪತಾಸ್ತ್ರ ಅಸ್ತ್ರಗಳನ್ನ ಬಿಡಬೇಕು. ಹಾಗೆ ವಿಶ್ವ ಪರಿವರ್ತನೆ ಕಡಿಮೆ ಸಮಯದಲ್ಲಿ ಆಗ್ಬೇಕಾಗಿದೆ ಅಂತಂದ್ರೆ ಇವತ್ತೇನ್ ಮಾಡ್ಬೇಕಾಗ್ತದೆ? ನಾವು ಅಷ್ಟು ಶಕ್ತಿ ಸ್ವರೂಪರು ಆಗ್ಬೇಕಾಗ್ತದೆ. ಆದ್ರೆ ಸತ್ಯತೆಯ ಶಕ್ತಿಗೆ ಆಧಾರ ಯಾವುದು? ಸತ್ಯತೆಯ ಶಕ್ತಿ ಯಾವುದು? ಸರಿ, ಸತ್ಯತೆಯ ಶಕ್ತಿ ಯಾವುದು ಅಂತಂದ್ರೆ ಸುಳ್ಳಿನ ಶಕ್ತಿ ಯಾವುದು? ಪವಿತ್ರತೆ, ಅಪವಿತ್ರತೆ. ಸತ್ಯತೆ ಶಕ್ತಿ ಪವಿತ್ರ. ಅಪವಿತ್ರತೆ ಅಂತಂದ್ರೆ ಪವಿತ್ರತೆ ಅಂತಂದ್ರೆ ರಾವಣ ವಿಕಾರ ಅಲ್ವಾ? ಓಕೆ. ಸತ್ಯತೆಯ ಶಕ್ತಿ ಅಂತಂದ್ರೆ ನೋಡಿ ಆದ್ಮೇಲೆ, ಓಕೆ, ಮೊದಲು ಅಸತ್ಯತೆಯ ಶಕ್ತಿ ಅಂತ ತಿಳ್ಕೊಂಡ. ಇವಾಗ ಶರೀರಕ್ಕೂ ಕೂಡ ಒಂದು ಶಕ್ತಿ ಇರ್ತದೆ ತಾನೆ, ನೀವು ಆಹಾರವನ್ನ ಕೊಡ್ತೀರಾ ಅಲ್ವಾ? ದಿನ ಕಳೆದಂತೆ ಶರೀರಕ್ಕೆ ಶಕ್ತಿ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ ಆಗುತ್ತೆ. ಕಡಿಮೆ ಆಗತ್ತೆ. ಈಗ ಶರೀರ ಆರೋಗ್ಯಕರವಾಗಿದೆ ಅಂತ ತಿಳ್ಕೊಳ್ಳಿ. ಅದರಿಂದ ನಿಮ್ಮ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಟೆನ್ಷನ್ಗಳು ಕಡಿಮೆ ಆಗ್ತಾವ? ಚಿಂತೆ ದೂರ ಆಗತ್ತಾ? ಜಾಸ್ತಿ ಆಗ್ತದೆ. ಶರೀರಕ್ಕೆ ನೀವು ಟಾನಿಕ್ ಕೊಟ್ಟಷ್ಟು, ಆಹಾರ ತಿಂದಷ್ಟು, ಶರೀರವನ್ನ ಸುಂದರ ಮಾಡಿದಷ್ಟು ನಿಮಗೆ ಬೇಕಾಗಿರುವಂತ ಶಾಂತಿ ಸಿಗತ್ತೋ ಸಿಗಲ್ವೋ? ಸಿಗತ್ತೋ ಸಿಗಲ್ವೋ? ಶಾಂತಿ ಬೇಕು ಅಂದ್ರೆ ನೀವು ಶರೀರಕ್ಕೆ ಏನ್ ಮಾಡ್ತೀರಾ? ಏನೇನು ಬೇಕು ಸಾಧನಗಳು, ಆಹಾರ ಎಲ್ಲ ಕೊಡ್ತೀರಾ. ಶರೀರಕ್ಕೆ ಶಾಂತಿ, ಜೀವನದಲ್ಲಿ ಸಫಲತೆ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಸಿಗಲ್ಲ. ಹಾಗಿದ್ರೆ ಇದು ಸತ್ಯ ಶಕ್ತಿ ಆಯ್ತು, ಸುಳ್ಳು ಶಕ್ತಿ ಆಯ್ತು? ಸುಳ್ಳು ಶಕ್ತಿ. ಓಕೆ. ನೆಕ್ಸ್ಟ್, ಧನ ಅಂತಂದ್ರೆ ಏನು? ನೀವು ಸಾಧಾರಣ ಮನೆಯಲ್ಲಿ ಇರೋದು RCC ಬಿಲ್ಡಿಂಗ್ ಅಲ್ಲಿ ಇದ್ದೀರಾ. ಓಡಾಡುವ ಬದಲು ಕಾರಲ್ಲಿ ಓಡಾಡ್ತಿದ್ದೀರಾ. ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದೀರಿ. AC-ಯಲ್ಲಿ ಇದ್ದೀರಾ. ಅಂದ್ರೆ ಸಾಧನಗಳನ್ನ ನೀವು ನಿಮ್ಮದನ್ನಾಗಿ ಮಾಡಿಕೊಂಡಾಗ ಅವಾಗ ಶಾಂತಿ, ಸುಖ, ನೆಮ್ಮದಿ ಜಾಸ್ತಿ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಅಂದಮೇಲೆ ನನಗೆ ಬೇಕಾಗಿರೋದು ಅದರಲ್ಲಿ ಸಿಗಲಿಲ್ಲ. ಸರಿ, ನಿಮ್ಮ ಪತ್ನಿ, ಪತಿ, ಮಕ್ಕಳು, ಮೊಮ್ಮಕ್ಕಳಿಗೆ ಚೆನ್ನಾಗಿ ಪಾಲನೆ ಮಾಡಿದ್ರಿ. ಊಟ, ತಿಂಡಿ, ಬಟ್ಟೆ, ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಏನ್ ಮಾಡಿದ್ರೆ? ಅವರ ಶರೀರವನ್ನ ಪಾಲನೆ ಪೋಷಣೆ ಮಾಡಿದ್ರಿ. ಆವಾಗ ಆ ಜನರಿಂದ ನಿಮಗೆ ಬೇಕಾಗಿರುವಂಥದ್ದು, ನಿಮಗೆ ಅಂತಂದ್ರೆ ಯಾರಿಗೆ? ಆತ್ಮನಿಗೆ. ಆತ್ಮನಿಗೆ ಬೇಕಾಗಿರೋದು ಸಿಕ್ತೋ ಸಿಕ್ಕಿಲ್ವೋ? ಸಿಗಲಿಲ್ಲ. ಸಿಗತ್ತಾ? ಇಲ್ಲ. ಸಿಗಲ್ಲ. ಇಲ್ಲ. ಅಂದ್ಮೇಲೆ ಏನಾಯ್ತು? ಅದ್ಯಾವುದು ಸತ್ಯತೆಯ ಶಕ್ತಿ ಅಲ್ಲ. ಅಲ್ಲ. ಹಾಗಿದ್ರೆ ಸತ್ಯತೆಯ ಶಕ್ತಿ ಯಾವುದು? ಸಪ್ತ ಗುಣಗಳು.
ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ಪರಮಾತ್ಮ ಏನು ಕೊಡ್ತಾರೆ ಅದು ಯಾವುದು? ಸತ್ಯತೆ. ಸತ್ಯತೆ ಶಕ್ತಿ. ಅವಾಗ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ತಾನೇ ಆತ್ಮ ಸಂತೃಪ್ತವಾಗಿದ್ದು ಆತ್ಮಗೆ ಬೇಕಾಗಿರೋ ಸಿಕ್ಕಿರುವಂಥದ್ದು. ಅದಕ್ಕೆ ಹೇಳ್ತಾರೆ ಸತ್ಯಂ ಶಿವಂ ಶಿವಂ ಸುಂದರಂ. ಸುಂದರ ಸತ್ಯ ಯಾರು? ಶಿವ. ಪರಮಾತ್ಮ. ಶಿವ. ಹಾಗೆ ಸುಂದರ ಯಾರಾಗ್ಬೇಕು? ನೀವಾಗ್ಬೇಕು, ಶಿವವಾಗ್ಬೇಕು ನಾವಾಗ ನಾವು ಅಲ್ವಾ? ಪ್ರಪಂಚದಲ್ಲಿ ಎಷ್ಟೇ ವಸ್ತು ಇದ್ರೂ ಕೂಡ ಶರೀರ ಸುಂದರ ಆಗ್ಬೇಕು ಅಂದ್ರೆ ನೀರ್ ಬೇಕೇ ಬೇಕಲ್ವಾ? ನೀರಿನ ಸಂಪರ್ಕದಲ್ಲಿ ಬಂದಾಗ ತಾನೇ ಶರೀರ ಸ್ವಚ್ಛವಾಗತ್ತೆ. ಹಾಗೆ ಸತ್ಯವಾಗಿರುವಂತ ಆತ್ಮ ಸುಂದರವಾಗ್ಬೇಕು ಅಂದ್ರೆ ಮನಬುದ್ಧಿ ಯಾರಲ್ಲಿರ್ಬೇಕು? ಶಿವನಲ್ಲಿ. ಪರಮಾತ್ಮ. ಶಿವ ತಂದೆ ಆವಾಗ ಆತ್ಮ ಏನಾಗ್ತದೆ? ಸುಂದರವಾಗ್ತದೆ. ಆದರೆ ಈ ಸತ್ಯತೆ ಶಕ್ತಿಗೆ ಆಧಾರ ಬೆಳೆದ್ರೆ ಸಂಪೂರ್ಣ ಪವಿತ್ರತೆ ಅಂತ. ಯಾವುದು? ಸಂಪೂರ್ಣ ಪವಿತ್ರತೆ. ಹಂಗಂದ್ರೆ ಸಂಪೂರ್ಣ ಪವಿತ್ರತೆ ಅಂತ ಪರಮಾತ್ಮ. ಒಂದು ಪ್ರಶ್ನೆ. ನಿಮ್ಮ ಶರೀರ ಹೊರಗಡೆ ಪ್ರಪಂಚಕ್ಕೆ ನೀವು ಕಾರ್ಯಕ್ಕಂತ ಉಪಯೋಗ ಮಾಡಿದಾಗ ಶರೀರ ಮಲಿನ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ ಆಗತ್ತೆ. ಓಕೆ. ಮನೆಗೆ ಬಂದ್ಮೇಲೆ ಅದನ್ನ ಸ್ವಚ್ಛ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡ್ಬೇಕು ಯಾವ್ದ್ರಿಂದ? ನೀರಿನಿಂದ. ಎಲ್ಲಿ? ಬಾತ್ರೂಮ್ ಬಾತ್ರೂಮ್ ಅಲ್ಲಿ. ಅವಾಗ ನಿಮ್ ಜೊತೆಗೆ ಯಾರು ಇರ್ತಾರೆ? ನೀರು. ನೀರು ನಿಮ್ ಜೊತೆಗೆ ಸೋಪ್ ಬೇರೆ ಯಾರ್ದೋ ವ್ಯಕ್ತಿಗಳು ಇರ್ತಾರಾ? ಇಲ್ಲ. ಇರಲ್ಲ ಸ್ವಚ್ಛ ಮಾಡ್ಬೇಕಾಗಿರೋದು ಯಾವ್ದನ್ನ? ಶರೀರ ಶರೀರ. ಓಕೆ. ಅವಾಗ ಶರೀರದ ಮೇಲೆ ಬೇರೆ ವಸ್ತುಗಳು ಇಟ್ಟುಬಿಟ್ಟು ನೀವು ನೀರು ಹಾಕಿದ್ರೆ ಶರೀರ ಸ್ವಚ್ಛ ಆಗತ್ತಾ? ಇಲ್ಲ. ಚಳಿ ಇದೆ ಅಂತ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೆಲ್ಮೆಟು, ಹ್ಯಾಂಡ್ ಗ್ಲೌಸು, ರೈನ್ ಕೋಟು ಎಲ್ಲ ಹಾಕೊಂಡು ಹೋಗಿದ್ದೀರಾ, ಸರಿನಾ? ವಾಪಸ್ ಮನೆ ಬರೋವರೆಗೆ 1 ಗಂಟೆ ಆಯ್ತು. ಯಾವ 1 ಗಂಟೆ? ಮಧ್ಯಾಹ್ನ. ಮಧ್ಯಾಹ್ನ 1 ಗಂಟೆ. ಸೆಕೆ ಆಗಿದೆ ಅಂತ ಹಾಗೆ ಹೆಲ್ಮೆಟ್ ಜರ್ಕಿನ್ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ಅಲ್ಲೇನ್ ಮಾಡೋದು? ಶವರ್ ಬಾತ್ ಕೆಳಗಡೆ ನಿಂತ್ಕೊಂಡ್ಬಿಡೋದು. 200 ಲೀಟರ್ ನೀರನ್ನು ಖಾಲಿ ಮಾಡೋದು. ಶರೀರ ಸ್ವಚ್ಛ ಆಗತ್ತೋ ಆಗಲ್ವೋ? ಆಗಲ್ಲ ಕಾರಣ ಅವೆಲ್ಲ ತೆಗಿಬೇಕು. ಯಾಕಂದ್ರೆ ಎಲ್ಲಿ ಮಲಿನ ಆಗಿದೆಯೋ ಚರ್ಮಕ್ಕೆ ನೀರು ಟಚ್ ಆಗ್ತಾ ಇಲ್ವಲ್ಲ. ಟಚ್ ಆಗ್ತಾ ಇರೋದು ಯಾವ್ದಕ್ಕೆ? ಮೇಲೆ ಹೆಲ್ಮೆಟ್ ಹೆಲ್ಮೆಟ್ಗೆ, ಜರ್ಕಿನಿಗೆ, ಹೌದು ತಾನೆ? ಹಾಗೆ ನೀವು ಯೋಗದಲ್ಲಿ ಕೂತ್ಕೊಂಡಾಗ ಶರೀರ ಅಂತ ತಿಳ್ಕೊಂಡು ಶರೀರಧಾರಿಗಳನ್ನ ತೆಗೆದುಕೊಂಡು ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ತೆಗೆದುಕೊಂಡು ಇದನ್ನು ಮಾಡಿಕೊಡು ಅದನ್ನು ಮಾಡಿಕೊಡು ಅಂತ ಬಿಟ್ಟು ಬಾಬನ ಹತ್ರ ಕೇಳಿದಿದ್ರೆ ಆ ಒಂದು ಕರ್ಮದ ಫಲ ಅಥವಾ ಆತ್ಮಶುದ್ಧ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದೇ ಇಲ್ಲ ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾರೆ ಅಪನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ನೀವ್ ಏನಾಗಿರ್ಬೇಕು ಅವಾಗ? ಆತ್ಮ ಆತ್ಮ ಆಗಿರ್ಬೇಕು. ಅದಕ್ಕಾಗಿ ಸಂಪೂರ್ಣ ಪವಿತ್ರತೆ ಅಂತಂದ್ರೆ ರಾಜಯೋಗವನ್ನ ಮಾಡಬೇಕಾದ್ರೆ ಮನಸ್ಸು ಪರಮಾತ್ಮನಲ್ಲಿ ಒಂದು ಬಿಟ್ರೆ ಬೇರೆ ಎಲ್ಲೂ ಇರಕೂಡದು. ಅಲ್ಲಿ ಶರೀರ, ಶರೀರದ ಮೈ ಮೇಲೆ ನೀರು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಯಾವುದೇ ವಸ್ತುಗೆ ಏನಾಗಿರ್ಬಾರ್ದು ಅಲ್ಲಿ ಅವಕಾಶ ಇರಕೂಡದು. ಇರಬಾರ್ದು. ಆವಾಗ ಮಾತ್ರ ಶರೀರ ಏನಾಗ್ತದೆ? ಸ್ವಚ್ಛವಾಗ್ತದೆ. ಹಾಗೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ. ಪರಮಾತ್ಮನ ಶಕ್ತಿ ಯಾರ ಮೇಲಿದೆ? ಆತ್ಮನ ಮೇಲಿದೆ. ಅದು ಪರಿಣಾಮವನ್ನ ಬೀಳ್ತಾ ಇದೆ. ಆವಾಗ ನಿಮ್ಗೆ ಏನಾಗ್ತದೆ? ಸತ್ಯತೆಯ ಶಕ್ತಿ ಸಿಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಪವಿತ್ರ. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಥೂಲ ಪ್ರಪಂಚದ ಸಂಸ್ಕಾರ, ಜ್ಞಾನ, ವ್ಯಕ್ತಿ, ವಸ್ತು, ವಿಷಯ, ಸೇವೆ, ಪುರುಷಾರ್ಥ ಇದು ಯಾವುದರ ಜೊತೆನೂ ನೀವು ಕನೆಕ್ಟ್ ಆಗಿ ಇರಕೂಡದು. ಸರಿ, ಇವಾಗ ಶರೀರಕ್ಕೆ ಸ್ನಾನ ಮಾಡಿಸ್ಬೇಕು. ಓಕೆನಾ? ಕಿವಿಗೆ ಓಲೆ ಹಾಕೊಂಡಿರ್ತೇನೆ, ಕೈಗೆ ಬಳೆ ಹಾಕೊಂಡಿರ್ತೇನೆ, ಕುತ್ತಿಗೆಗೆ ವಜ್ರ ನೆಕ್ಲೆಸ್ ಹಾಕೊಂಡಿರ್ತಾನೆ. ಅವಾಗ ಶರೀರ ಕರೆಕ್ಟಾಗಿ ಕ್ಲೀನ್ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಏನ್ ಮಾಡ್ಬೇಕಾಗಿದ್ರೆ? ಎಲ್ಲ ತೆಗೆದಿಟ್ಬಿಡ್ಬೇಕು. ಈ ಪ್ರಪಂಚಕ್ಕೆ ತಾಯಿಯ ಗರ್ಭದಿಂದ ಹೊರಗಡೆಗೆ ಬಂದಾಗ ನನ್ನ ಯಾವ ಸ್ಥಿತಿ ಇತ್ತು ಅದೇ ಸ್ಥಿತಿಯಲ್ಲಿ ನಾನು ಇರಬೇಕೇ ಹೊರತು ಈ ಪ್ರಪಂಚಕ್ಕೆ ಬಂದ ಮೇಲೆ ನಾನು ಶರೀರದ ಮೇಲೆ ಯಾವ್ಯಾವ ಸಾಧನವನ್ನು ಧರಿಸಿದೆನೋ ಆ ಸಾಧನವನ್ನು ಆ ಸಮಯದಲ್ಲಿ ಏನ್ ಮಾಡ್ಬೇಕು? ತೆಗೆದಿಡಬೇಕಾಗ್ತದೆ. ಅರ್ಥ ಆಯ್ತು? ಹಾಗೆ ಪರಮಧಾಮದಿಂದ ನಾನು ಇಲ್ಲಿ ಬಂದಾಗ ಹೇಗಿದ್ದೆ? ಆತ್ಮ ಸ್ವರೂಪದಲ್ಲಿ ಮನ ಬುದ್ಧಿ ಸಂಸ್ಕಾರದ ಮೂಲಕ. ಹೌದಾ? ಇಲ್ಲಿ ಬಂದ ಮೇಲೆ ನಾನು ಶರೀರದ ಧಾರಣೆ ಮಾಡ್ಕೊಂಡಿದ್ದೇನೆ. ಧನ, ಜನ, ವಸ್ತು, ವ್ಯಕ್ತಿ, ವಿಚಾರ, ಜ್ಞಾನ ಎಲ್ಲನೂ ಕೂಡ ಇದೆ ಅಲ್ವಾ? ಆದರೆ ರಾಜಯೋಗದಲ್ಲಿ ಅದ್ಯಾವುದು ಇರಬಾರ್ದು. ವಿಶೇಷವಾಗಿ ಸತ್ಯತೆಯ ಶಕ್ತಿಯನ್ನ ನೀವು ಅನುಭವ ಮಾಡಬೇಕಾದರೆ ಏನಿರಬಾರ್ದು?
ಆತ್ಮ ಒಂದು ಬಿಟ್ಟರೆ ಬೇರೆ ಏನು ಕೂಡ ಅಲ್ಲಿ ಇರಬಾರದು. ಆತ್ಮ ಮನ ಬುದ್ಧಿ ಯಾರ ಜೊತೆಗಿಟ್ಟಿದೆ? ಪರಮಾತ್ಮ. ಪರಮಾತ್ಮ ಆವಾಗ ಸತ್ಯದ ಶಕ್ತಿ ಏನಾಗ್ತಾ ಹೋಗ್ತದೆ? ಹೆಚ್ಚಾಗುತ್ತೆ. ಹೆಚ್ಚಿಗೆ ಆಗ್ತಾ ಇರ್ತದೆ. ಆವಾಗ ಆ ಅನುಭವ ನಿಮ್ಗೂ ಕೂಡ ಆಗತ್ತೆ, ಬೇರೆಯವ್ರಿಗೂ ಕೂಡ ಆಗ್ತಾ ಇರ್ತದೆ. मन वचन कर्म संबंध संपर्क ಸ್ವಪ್ನ ಮೇ ಬಿ ಅಪವಿತ್ರತಾ ಕಾ ನಾಮ್ ನಿಶಾನ್ ನ ಹೋ. ನೀವು ಕರ್ಮ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಸ್ವಪ್ನದಲ್ಲೂ ಕೂಡ ಅಪವಿತ್ರತೆ ಸ್ವಲ್ಪನೂ ಕೂಡ ಏನಾಗಬಾರ್ದು, ಇರಬಾರ್ದಂತೆ. ಇರಬಾರ್ದು ಅಂತ ನಾನು ಪ್ರಪಂಚಕ್ಕೆ ಕರ್ಮ ಮಾಡ್ಲಿಕ್ಕೆ ಇಳಿಬೇಕೋ ಬೇಡವೋ? ಕರ್ಮ ಮಾಡ್ಬೇಕೋ ಬೇಡವೋ? ಮಾಡಬೇಕು. ಮತ್ತೆ ಇದ್ಯಾವುದು ನಮ್ಮ ಮೇಲೆ ಪ್ರಭಾವ ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ನಾನು ಆತ್ಮಿಕ ಸ್ಮೃತಿಯಲ್ಲೇ ಇರ್ಬೇಕು. ಯಾವ ಸ್ಮೃತಿಯಲ್ಲಿ ಇರ್ಬೇಕು? ಆತ್ಮಿಕ ಸ್ಮೃತಿ. ಇರ್ಲಿಕ್ಕಾಗತ್ತಾ? ಇರ್ಲಿಕ್ಕಾಗತ್ತಾ? ಇರ್ಲಿಕ್ಕಾಗತ್ತೋ ಆಗಲ್ವೋ? ಓಕೆ, ಬಾಬನೊಂದು ಪ್ರಶ್ನೆ. ನೀವು ಟೂ ವೀಲರ್ ನಲ್ಲಿ ಕುತ್ಕೊಂಡಿದ್ದೀರಾ. ಯಾವ್ದ್ರಲ್ಲಿ ಕುತ್ಕೊಂಡಿದ್ದೀರಿ? ಟೂ ವೀಲರ್. ಟೂ ವೀಲರ್ ನಲ್ಲಿ. ಓಕೆ, ನಿಮ್ಮ ಮನೆಯಿಂದ ಎಲ್ಲೋ ಬೇರೆ ಕಡೆ 3 ಕಿಲೋಮೀಟರ್ ದೂರ ಹೋಗ್ಬೇಕು, ಸರಿನಾ? ನಿಮ್ಗೆ ಟೂ ವೀಲರ್ದ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಏನ? ಒಂದು 15-20 ದಿವಸ ಆಗಿದೆ ಟೂ ವೀಲರ್ ಕಲ್ತು ಬಿಟ್ಟು, ಸರಿನಾ? ಈಗ ಟೂ ವೀಲರ್ ನಲ್ಲಿ 3 ಕಿಲೋಮೀಟರ್ ಹೋದಾಗ ನಿಮ್ಮ ಗಮನ ಎಲ್ಲಿರ್ತದೆ? ಅದ್ರ ಮೇಲೆ ಯಾವ್ದ್ರ ಮೇಲೆ? ರಸ್ತೆ ಮೇಲೆನೆ. ಅದ್ರ ಮೇಲೆ ತಾನೇ ಇರ್ತದೆ. ಓಕೆ, ಅವಾಗ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇರ್ತಾವೋ ಇರಲ್ವೋ? ಇರ್ತವೆ. ಅದ ಕಡೆ ನಿಮ್ ಗಮನ ಹೋಗತ್ತೋ ಇಲ್ವೋ? ಹೋಗಲ್ಲ. ಹೋಗಲ್ಲ. ಬಸ್ಗಳು ಬರ್ತಾವೆ, ಬಸ್ಸಿನ ಬೋರ್ಡಿನ ಕಡೆ ಗಮನ ಇರ್ತದೋ ಇರಲ್ವೋ? ಇಲ್ಲ. ಯಾರೋ ಮಧ್ಯದಲ್ಲಿ ನಿಮ್ ಪರಿಚಯದವ್ರು ಇರ್ತಾರೆ, ಅವ್ರ ಕಡೆ ಗಮನ ಇಡ್ತಿರೋ ಇಡಲ್ವೋ? ಇಡಲ್ಲ. ಸರಿ, ನಿಮ್ಮ ಇರಲ್ಲ. ಮನೆಯಿಂದ ಆ ಸ್ಥಳಕ್ಕೆ ತಲುಪುವವರೆಗೆ 2 ಕಿಲೋಮೀಟರ್ ನಲ್ಲಿ ವಸ್ತು, ವ್ಯಕ್ತಿ, ವಿಷಯಗಳು, ಶಬ್ದಗಳು ಇದೆಲ್ಲ ನಿಮ್ಗೆ ದಾರಿಯಲ್ಲಿ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ನಿಮ್ಮ ಗಮನ ಸಿಗುತ್ತೆ. ಎಲ್ಲಿದೆ? ರಸ್ತೆ ಮೇಲೆ, ಗಾಡಿ ಮೇಲೆ. ಡ್ರೈವಿಂಗ್ ಕಡೆ ಮಾತ್ರ ಇದೆ, ಹೌದು ತಾನೆ? ಆ ವೆಹಿಕಲ್ ಕಡೆಗೆ ಮಾತ್ರ ಇದೆ ತಾನೆ? ಹಾಗಿದ್ರೆ ಬೇರೆ ನಿಮ್ಮ ಸುತ್ತಲಿರುವಂತ ವಾತಾವರಣ, ವಾಯುಮಂಡಲ, ವ್ಯಕ್ತಿ, ಸಾಧನದ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದೆಯೋ ಬಿದ್ದಿಲ್ವೋ? ಬಿದ್ದಿದೆ. ಬಿದ್ದಿಲ್ಲ. ಎಲ್ಲಿ ಬಿದ್ದಿದೆ? ನೀವು ಅದರ ಕಡೆ ಗಮನನೇ ಕೊಟ್ಟಿಲ್ವಲ್ಲ. ನಿಮ್ ಗಮನ ಎಲ್ಲಿದೆ? ನಿಮ್ ಗಮನ ಎಲ್ಲಿದೆ? ಡ್ರೈವಿಂಗ್ ಮೇಲೆನೆ. ಟೂ ವೀಲರ್ ಡ್ರೈವಿಂಗ್ ಮಾಡೋದ್ರ ಕಡೆ ಮಾತ್ರ ಇದೆ ಬಿಟ್ರೆ ವಾಹನ ಬೇರೆ ಚಲಿಸಿ- ಎಲ್ಲೂ ನಿಮ್ ಗಮನ ಇಲ್ಲ. ಸರಿ, ಮನೆಯಿಂದ ಹೊರಟಿದ್ದೀರಾ, ನಡ್ಕೊಂಡು ಹೊರಟಿದ್ದೀರಾ, ಏನ್ ಮಾಡಿದಿರಿ? ನಡೆದುಕೊಂಡು ಹೊರಟಿದ್ದೀರಾ, ನಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಿ? ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಆವಾಗ ಫೋನ್. ಆ ದಾರಿಯಲ್ಲಿ ಸಿಗುವಂತ ಹೋಟೆಲ್ಗಳು, ವ್ಯಕ್ತಿಗಳು, ಅಂಗಡಿಗಳು, ಯಾರು ಈಶ್ವರ ವಿಶ್ವವಿದ್ಯಾಲಯ ಟೀಚರ್ಸ್ಗಳು ಯಾರು ಸಿಕ್ಕಿದ್ರು ಕೂಡ ನಿಮ್ ಗಮನ ಅಲ್ಲಿ ಇರ್ತದೋ ಇರಲ್ವೋ? ಇರಲ್ಲ. ಇರಲ್ಲ. ಗಮನ ಇಲ್ಲಿ ಫೋನಿನ ಕಡೆ. ಫೋನ್. ಫೋನಿನ ಕಡೆ. ಸರಿ, ಅವಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ವಾಯುಮಂಡಲ ಶುದ್ಧವಾಗಿರ್ತದೋ ಅಶುದ್ಧವಾಗಿರ್ತದೋ? ಅಶುದ್ಧವಾಗಿರುತ್ತೆ. ಶುದ್ಧವಾಗಿರ್ತದೆ ತಾನೆ. ವ್ಯಕ್ತಿಗಳು ಅಶುದ್ಧವಾಗಿರುತ್ತೆ. ಆಗಿರ್ತಾರೆ. ಆದರೆ ಆ ವಾತಾವರಣದಲ್ಲಿ ಹೋದ್ರೂ ಕೂಡ ಆ ಅಶುದ್ಧತೆಯ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದೆಯೋ ಬಿದ್ದಿಲ್ವೋ? ಬೀಳಿಲ್ಲ. ಕಾರಣ ನಾವು ಗಮನ ಆ ಕಡೆ ಇಟ್ಟಿಲ್ಲ. ನಿಮ್ ಗಮನ ಎಲ್ಲಿದೆ? ಫೋನಿನ ಕಡೆ. ಮೊಬೈಲ್ ಕಡೆಗಿದೆ, ಮತ್ತು ಮೊಬೈಲಿನ ಜೊತೆ ಕರ್ಮದ ಕಡೆ ಇದೆ, ಕರ್ಮದ ಫಲದ ಕಡೆಗಿದೆ, ಹೌದಾ? ಹಾಗೇನೆ ನೀವು ಇಲ್ಲಿ ಇದ್ದಾಗ್ಲೂ ಕೂಡ ಎಷ್ಟೋ ಸಲ ಆತ್ಮೀಯರೇ, ನಾವು ಈಶ್ವರ ಸೇವೆ ಮಾಡ್ಲಿಕ್ಕೆ ಬಾಬಾ ನಿಮಿತ್ತ ಮಾಡ್ತಾರಲ್ವಾ? ನಿಮಿತ್ತ ಮಾಡಿದಾಗ ಜ್ಞಾನ ಹೇಳ್ಬೇಕಾದ್ರೆ ಕಾಲ್ ಮೇಲೆ ಸೊಳ್ಳೆ ಕೂತ್ಕೊಂಡು ಕೂಡ ಗೊತ್ತಾಗೋದಿಲ್ಲ, ಹೊಟ್ಟೆ ನೋವು ಬಂದ್ರೂ ಗೊತ್ತಾಗಲ್ಲ, ಪಕ್ಕದಲ್ಲಿ ವೆಹಿಕಲ್ ಹೋಗ್ಬಿಟ್ಟು ನಮ್ಮ ಮನೆ ರೋಡ್ ಪಕ್ಕದಲ್ಲಿ ಇದೆ, ಅದು ಆಂಬ್ಯುಲೆನ್ಸ್ ಹೋದ್ರೂ ಗೊತ್ತಾಗೋದಿಲ್ಲ. ಯಾಕೆ ಹೇಳಿ? ಗಮನ ಆ ಕಡೆ ಇರೋದಿಲ್ಲ. ಗಮನ ಆ ಎಲ್ಲದರ ಕಡೆನೂ ಕೂಡ ಇರೋದಿಲ್ಲ. ಗಮನ ಎಲ್ಲಿರ್ತದೆ? ಸೇವೆ ಕಡೆ. ಈಶ್ವರಿಯ ಜ್ಞಾನ ಹೇಳೋದ್ರ ಕಡೆಗೆ ಇರ್ತದೆ, ಬಾಬನ ಕಡೆಗೆ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೂ ಸದಾ ಕಾಲ ನೀವು ಬಾಬನ ಜೊತೆಯಲ್ಲೇ ಇದ್ದು ಈಶ್ವರಿ ಸುಖವನ್ನು ಅನುಭವ ಮಾಡ್ತಾನೆ ಇದ್ದಿದ್ರೆ, ಆವಾಗ ಯಾವುದೇ ವಾತಾವರಣ, ವಾಯುಮಂಡಲಕ್ಕೆ ನೀವು ಹೋದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ. ಬಿಡೋದಿಲ್ಲ.
ನಾವು ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಮನೆಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ ಏನಂತ, ಅವ್ರು ದುರ್ಗ ಉಟ್ಕೊಂಡು ನೋಡ್ತಾರೆ ಅಂತ. ಯಾರು ಯಾರು ದಾರಿಯಲ್ಲಿರು ಅವ್ರು ನೋಡ್ತಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾವು ನೋಡಿದ್ವಿ. ನೀವು ಅವ್ರನ್ನ ನೋಡಿರೋದಕ್ಕೆ ತಾನೇ ಗೊತ್ತಾಯ್ತು. ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿದ್ದಿದ್ರೆ ಅವ್ರು ನೋಡಿರೋದು ನಿಮ್ಗೆ ಗೊತ್ತಾಗತ್ತಾ? ಇಲ್ಲ. ನೀವು ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅವಾಗ ಅವರ ನೋಡಿರೋದು ನಿಮ್ಗೆ ಗೊತ್ತಾಗತ್ತಾ? ಇಲ್ಲ. ಇಲ್ಲ ತಾನೆ. ಅವಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳಲ್ಲ. ಹಾ, ಬೀಳಲ್ಲ. ಅದಕ್ಕೆ ಹೇಳ್ತಾರೆ ಮನಸ ವಾಚ ಕರ್ಮಣ. ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಾತನ್ನ ಚೆಕ್ ಮಾಡ್ಕೊಳ್ಳಿ. ಮಾತು ಅಂತಂದ್ರೆ ಯಾವುದು? ಮಾತು ಅಂತಂದ್ರೆ ಯಾವ್ದಿಲ್ಲಿ? ಶರೀರದಿಂದ ಮಾತನಾಡೋದ? ಮನಸ್ಸಿಂದ ಮಾತು. ಬುದ್ಧಿಯಿಂದ. ಏನು ಮಾತಾಡೋದು? ವಾಚ ಅಂತಂದ್ರೇನು? ವಾಚ ಅಂತಂದ್ರೇನು? ನನಗೇನು ಬೇಕು ಸಂಕಲ್ಪ ಮಾಡ್ತೀವಲ್ಲ, ನಾನು ಯೂಟ್ಯೂಬ್ ನೋಡ್ಬೇಕು, ಕೇಕ್ ಬೇಕು, ಇದು ಯಾವುದು ಮಾತುಕತೆ, ಹೌದು ತಾನೆ? ಅದು ಬೇಕು ಅಂತಂದಾಗ ಅದನ್ನು ಪಡ್ಕೊಳ್ಳಿಕ್ಕೆ ನಾನೇನ್ ಮಾಡ್ತೇನೆ? ಆ ಮಾತಾಡ್ತೀನಿ. ಕರ್ಮ ಮಾಡ್ಲಿಕ್ಕೆ ಹೋಗ್ತೇನೆ ಅಲ್ವಾ? ಹಾಗೆ ನಿಮ್ಮ ಮಾತು ವಿಶ್ವ ಕಲ್ಯಾಣಕ್ಕೋಸ್ಕರ ಇದೆಯಾ, ಆತ್ಮದ ಉದ್ಧಾರಕ್ಕೋಸ್ಕರ ಇದೆಯಾ, ಶರೀರದ ಉದ್ಧಾರಕ್ಕೋಸ್ಕರ ಇದೆಯಾ, ವಿಕಾರಕ್ಕೋಸ್ಕರ ಇದೆಯಾ, ಹೆಸರು ಕೀರ್ತಿ ಕಡೆಗಿದೆಯಾ? ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ Check ಮಾಡ್ಕೊಳ್ಬೇಕು. ಕರ್ಮ ಮಾಡ್ಬೇಕಾದ್ರೆ ಇವತ್ತು ಒಳ್ಳೆ ಯೋಗೇಶ್ ಅಣ್ಣ ಮನೆಗೆ ಬರ್ತಿದಾರಪ್ಪ, ಒಳ್ಳೆ ತುಪ್ಪದಿಂದ ಏನ್ ಮಾಡ್ಬೇಕು? ಒಗ್ಗರಣೆ ಅಡುಗೆ. ಹಾಕ್ಬೇಕು, ಒಳ್ಳೇದು ಸೀತಾಫಲ ತಂದಿಡ್ಬೇಕು, ಬಿಸಿ ಬಿಸಿ ತುಪ್ಪದಿಂದ ಅವ್ರಿಗೆ ಏನ್ ಮಾಡ್ಬೇಕು? ಮಸಾಲೆ ದೋಸೆ ಊಟ. ಮಾಡ್ಕೊಡ್ಬೇಕು. ಹೇಳುದೇನಿರ್ತದೆ? ಸಂಕಲ್ಪ. ಗಮನ ಇರ್ತದೆ ಬಿಟ್ಟರೆ ಅಲ್ಲಿ ಬಾಬಾ ನೆನಪೇ ಇರೋದಿಲ್ಲ. ಅವಾಗ ಅವ್ರಿಗೆ ಶಾರೀರಿಕವಾಗಿ ಭೋಜನ ಕೊಡೋದ ಕಡೆ ಮಾತ್ರ ಗಮನ ಇರ್ತದೆ ಬಿಟ್ರೆ, ಅವರು ಬಂದ್ಮೇಲೆ ಅವ್ರಿಗೆ ಭೋಜನ ಕೊಟ್ಮೇಲೆ ಬೆಳಿಗ್ಗೆ 2 ಗಂಟೆಗೆ ಎದ್ಬಿಟ್ಟು ಮಸಾಲೆ ದೋಸೆ ಗೀಸೆ ಎಲ್ಲ ರೆಡಿ ಮಾಡಿದ್ರಿ, ಸರಿನಾ? ಕರೆಕ್ಟಾಗಿ 10 ಗಂಟೆ ಯೋಗ ಕೂತ್ಕೊಂಡಾಗ ಏನಾಗ್ತಿರ್ತದೆ? ನಿದ್ರೆ ಬಾ 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 ಅಂತ ಕರಿತಾ ಇರ್ತದೆ. ಯಾಕೆ ಹೇಳಿ? ಯಾಕೆ ಹೇಳಿ? ನಮ್ಮ ಗಮನವನ್ನು ಯಾವ್ದೋ ಕೊಟ್ವಿ ಅಂತಂದ್ರೆ, ಬಂದಿರುವಂತ ವ್ಯಕ್ತಿಗೆ ಶರೀರಕ್ಕೆ ಕೊಡೋದ್ರ ಕಡೆ ಗಮನ ಕೊಟ್ವಿ ಹೊರತು ಅವರಿಂದ ಆಧ್ಯಾತ್ಮಿಕವಾಗಿ ಏನು ಪಡ್ಕೊಳ್ಬೇಕು ಹೇಳೋದ್ರ ಕಡೆ ನಾವು ಅದರ ಕಡೆ ಗಮನವನ್ನ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಹಾಗೆ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಮನಸ ವಾಚ ಕರ್ಮಣ ಸಂಬಂಧ ಸ್ವಪ್ನದಲ್ಲೂ ಕೂಡ ಅಪವಿತ್ರತೆ ಇರಬಾರದು. ಅಂದೇನರ್ಥ? ಸ್ವಪ್ನದಲ್ಲೂ ಕೂಡ ಸ್ಥೂಲ ಪ್ರಪಂಚದ ಯಾವುದೇ ಒಂದು ವ್ಯಕ್ತಿ, ವಸ್ತು, ವಿಷಯ, ಕರ್ಮದ ಫಲ ನಿಮಗೆ ಬೇಕು ಅಂತ ಅನ್ನಿಸಬಾರದು, ಸಂಕಲ್ಪನೂ ಬರಬಾರದು, ಅದರ ಕಡೆಗೆ ಆಕರ್ಷಣೆ ಆಗಬಾರದು. ಅದು ಆಕರ್ಷಿತ ಆಗ್ತಾ ಇದೆ ಅಂತಂದ್ರೆ ನಿಮ್ಗೇನಾಗ್ತದೆ? ಅಪವಿತ್ರತೆ ಇಷ್ಟವಾಗ್ತಾ ಇದೆ ಅಂತ. ಚಿಕ್ಕ ಮಗುವನ್ನು ಒಳ್ಳೆ ಸ್ನಾನ ಮಾಡಿ ಬಿಟ್ಟು ಏನ್ ಮಾಡ್ತದದು? ನಮ್ಮಣ್ಣಲ್ಲೇ ಓಡಾಡ್ತೀವಿ. ಸರಿ, ಒಂದು ಹಂದಿ ಚೆನ್ನಾಗಿ ಕೆಸಲ್ ಏನ್ ಮಾಡಿದೆ? ಮುಳುಗೆದ್ದಿದೆ. ಅದನ್ನ ತಂದ್ಬಿಟ್ಟು ಕ್ಲೀನ್ ಮಾಡಿ ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ ಒಂದ್ ಅರ್ಧ ಗಂಟೆ ಸ್ನಾನ ಮಾಡಿಸಿ, ಸರಿನಾ? ಮಾಡಾದ್ಮೇಲೆ ಅದ್ರ ಪಾಡಿಗೆ ಅದು ಸ್ವಾತಂತ್ರ್ಯವಾಗಿ ಬಿಟ್ಬಿಡಿ. ಅದೇನ್ ಮಾಡ್ತದೆ? ಕೆಸರಲ್ಲೇ ಓಡಾಡ್ತೀವಿ. ಒಂದ್ ಕಡೆಗೆ ಕೆಸರಿಂದ ಹೊಂಡ ಇದೆ, ಇನ್ನೊಂದ್ ಕಡೆ ಶುದ್ಧವಾದ ಹರಿಯೋ ನೀರಿದೆ. ಅದೆಲ್ಲೋಗ್ಬಿಟ್ಟು ಕುತ್ಕೊಳ್ತದೆ? ಕೆಸರಲ್ಲಿ ಅಲ್ವಾ? ಹಾಗೆ ಆತ್ಮೇಲೆ ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ಒಂದ್ ಕಡೆಗೆ ಸತೋಪ್ರಧಾನವಾದಂತಹ ಸತ್ಯತೆಯಿಂದ ಕೂಡಿರುವಂತಹ ಈಶ್ವರೀಯ ಸೇವೆಯ ಫಲ ಕೊಡುವಂತಹ ಪರಮಾತ್ಮ, ಸತ್ಯವಾದ ಪ್ರೀತಿ ಮಾಡುವಂತ ನನ್ನ ವ್ಯಕ್ತಿ ಸಂಬಂಧಿ ಅವನ ಕಡೆಗಿದೆಯೋ, ಶರೀರಧಾರಿ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಪತಿ ಪತ್ನಿ ಮಕ್ಕಳು ಮೊಮ್ಮಕ್ಕಳು, ಹಣ ಅಂತಸ್ತು ಅಧಿಕಾರ ಬಂಗಾರ ಒಡವೆ ಬಿಲ್ಡಿಂಗು ಗೋಬಿ ಮುಂಚೂರಿ ಮಸಾಲೆ ಪುರಿ ಬಟ್ಟೆಗಳು, ವೈಷ್ಣೋದೇವಿ, ಆಮೇಲೆ ರಾಮೇಶ್ವರ ಅಲ್ವಾ, ಆಮೇಲೆ ದುಬೈ, ಯಾವುದ ಕಡೆಗೆ ಮನಸ್ಸು ಏನ್ ಮಾಡ್ತಿದೆ? ಎಳಿತಾ ಇದೆ ಅಂತ ಯಾರು ಚೆಕ್ ಮಾಡ್ಬೇಕು? ನಿಮ್ಮ ಮನಸ್ಸನ್ನ ನೀವೇ ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಪವಿತ್ರವಾಗಿದ್ದಾಗ ಮಾತ್ರ ಆ ಮನಸ್ಸನ್ನ ಭಗವಂತ ಸತ್ಯತೆಯ ಶಕ್ತಿಗೆ ಉಪಯೋಗವನ್ನ
ಮಾಡ್ತಾರೆ. ಆವಾಗ ಮಾತ್ರ ಏನಾಗ್ತದೆ, ಸುಖದ ಅನುಭವ ಆಗ್ತದೆ. ನಾಲ್ಗೆಗೆ ಜ್ವರ ಬಂದಾಗ ಎಷ್ಟು ಚೆನ್ನಾಗಿರುವಂತ ಜಿಲೇಬಿ ಇಟ್ಟರು ಕೂಡ ನಮ್ಗೆ ಖಾರದ ಅನುಭವ ಆಗ್ತದೆ. ಕಹಿ ಅನುಭವ. ಹೌದು ತಾನೆ? ಎಷ್ಟು ಚೆನ್ನಾಗಿರೋ ವಸ್ತು ಇಟ್ಟರು ಕೂಡ ನಾಲ್ಗೆ ಸರಿ ಇಲ್ಲ ತಾನೆ? ಹಾಗೆ ನಿಮ್ಮ ಮನಸ್ಸಿನಲ್ಲಿ ವಿಕಾರವನ್ನ ಇಟ್ಕೊಂಡ್ಬಿಟ್ಟು, ಯಾವುದೊಂದು ಇಚ್ಛೆಯನ್ನು ಇಟ್ಕೊಂಡ್ಬಿಟ್ಟು, ಆತ್ಮ ಆತ್ಮ ಶಾಂತಿ ಶಾಂತಿ ಅಂತಂದ್ರೆ ಸತ್ಯತೆ ಶಕ್ತಿಯ ಅನುಭವ ನಿಮಗೆ ಆಗೋದಿಲ್ಲ. ಯಾಕಂದ್ರೆ ಆತ್ಮದ ಮೇಲೆ ದೇಹ ಭಾನ, ದೇಹ ಅಭಿಮಾನ, ವಿಕಾರದ ಉದ್ದೇಶ ಇರುವಂತ ಕಾರಣದಿಂದ ಆ ಶಕ್ತಿಯ ಪ್ರಭಾವ ನಿಮ್ಗೆ ಏನಾಗೋದಿಲ್ಲ, ಬೀಳೋದಿಲ್ಲ. ಆದ್ಮೇಲೆ ಬೆಂಕಿ ಮತ್ತು ಪಾತ್ರೆ ನಡುವೆ ಒಂದು 2 ಅಡಿ ಗ್ಯಾಪ್ ಇದೆ. ಎಷ್ಟು ಗ್ಯಾಪ್ ಇದೆ? 2 ಅಡಿ. ಆವಾಗ ಪಾತ್ರೆ ಬಿಸಿ ಆಗತ್ತೋ ಆಗಲ್ವೋ? ಹೌದು. ಆಗೋದಿಲ್ಲ ತಾನೆ? ಹಾಗೆ ನಮ್ಮ ಮತ್ತು ಬಾಬಾ ನಡುವೆ ಅಂತರ ಇದ್ರೂ ಕೂಡ ಏನಾಗೋದಿಲ್ಲ, ಅನುಭವ ಆಗೋದಿಲ್ಲ. ಓಕೆ, ನಿಮ್ಮಪ್ಪ ನಿಮ್ಮನ್ನ ಮಡಿಲಲ್ಲಿ ಎತ್ಕೊಳ್ಬೇಕು ಅಂದ್ರೆ ಯಾವಾಗ ಎತ್ಕೊಳ್ತಾರೆ? ಕ್ಲೀನ್ ಸ್ವಚ್ಛ ಕ್ಲೀನ್ ಆಗಿದ್ರೆ ತಾನೇ ಎತ್ಕೊಳ್ತಾರೆ, ಇಲ್ಲಿಂದ ಎತ್ಕೊಳ್ತಾರ? ಇಂದ ಅವ್ರು ಒಂದ್ ಸ್ವಲ್ಪ ಕ್ಲೀನ್ ಮಾಡಿದ್ರಾಗ ಮತ್ತೊಂದಿಷ್ಟು ಮೆತ್ಕೊಂಡ್ಬಿಟ್ಟಿರ್ತೀವಲ್ಲ ನಾವು. ಅವಾಗ ಏನ್ ಮಾಡ್ತಾರೆ ಬಾಬಾ? ಬಿಟ್ಟು ಬಿಡ್ತಾರೆ. ಯಾರು ಕ್ಲೀನ್ ಆಗಿರ್ತಾರ ಅವ್ರನ್ನ ಎತ್ಕೊಂಡ್ಬಿಟ್ಟು ಅವ್ರ ಕೆಲಸ ಏನ್ ಮಾಡ್ಬಿಡ್ತಾರೆ, ಅವರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕ್ಲೀನ್ ಮಾಡಿದ್ರಾಗ ಮತ್ತೆ ಕೆಲಸ ಮಾಡ್ಕೊಂಡ್ಬಿಡ್ತೀರ ಅಲ್ವಾ? ಅವಾಗ ಏನಾಗತ್ತೆ, ಅವ್ರು ಏನು, ಈಗ ಒಂದು ಪಾತ್ರೆಯಲ್ಲಿ ಒಂದು ಶಾವಿಗೆ ಪಾಯಸ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಓಕೆ, ಪಾತ್ರೆ ಮೊದಲನೇ ದಿನ ಅದ್ರಲ್ಲಿ ಏನಿದೆ, ಸಾಂಬಾರ್ ಇದೆ. ಶಾವಿಗೆ ಪಾಯಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ವಚ್ಛತೆ ಮಾಡ್ಬೇಕಲ್ವಾ? ಅರ್ಧ ಸ್ವಚ್ಛ ಮಾಡ್ಬೇಕಾದ್ರೆ ಮತ್ತೆ ವಾಪಸ್ ಎತ್ಕೊಂಡ್ಬಿಟ್ಟು ಅದ್ರ ಸಾಂಬಾರ್ ಮಾಡ್ಬಿಟ್ರಿ, ಅದ್ರ ಮೊಸರು ಮಾಡ್ಬಿಟ್ರಿ. ಓಕೆ, ಮತ್ತೊಬ್ಬ ತೊಳಿಲಿಕ್ಕೆ ಕೊಡ್ತೀರ, ಮತ್ತೇನೋ ಹಾಕ್ಬಿಡ್ತೀರಿ. ಆವಾಗ ಆ ಪಾತ್ರೆಯಿಂದ ಪಾಯಸ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಓಕೆ, ಹಾಗೆ ಸಾಂಬಾರು ಮೊಸರು ಹಾಗೆ ಇಟ್ಬಿಟ್ಟು ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಪಾಯಸ ಮಾಡಿದ್ರೆ ಏನಾಗ್ತದೆ? ವೇಸ್ಟ್ ಹಾಲು ಹಾಳಾಗ್ತದೆ. ಹೌದು ತಾನೆ? ಹಾಗೆ ಆದ್ಮೇಲೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ದಿನದಲ್ಲಿ ನಾನು ಎಷ್ಟು ಸಮಯ ಸತ್ಯತೆಯ ಆಧಾರದಲ್ಲಿ ಇರ್ತೇನೆ ಹೇಳುದು ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ. ಹಾ, ऐसी पवित्रता का प्रत्यक्ष स्वरूप क्या दिखाई देता है? ಈ ರೀತಿ ನೀವು ಏನಾಗಿದ್ದೀರಿ, ಪವಿತ್ರತೆ ಪ್ರತ್ಯಕ್ಷ ರೂಪದಲ್ಲಿ ಇದ್ದೀರಿ ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗುತ್ತೆ? ಓಕೆ, ನಾನು ಪವಿತ್ರವಾಗಿದ್ದೇನೆ ಅಂತ ಹೆಂಗ್ ಗೊತ್ತಾಗ್ತದೆ? पवित्र आत्मा के चलन और चेहरे में स्पष्ट दिव्यता दिखाई देता है. ಅವ್ರ ನಡವಳಿಕೆ ಮುಖದಲ್ಲಿ ಸ್ಪಷ್ಟವಾಗಿ ಏನ್ ಕಾಣ್ತದೆ? ದಿವ್ಯತೆ ಕಾಣ್ತಾ ಇರ್ತದಂತೆ. ಏನ್ ಕಾಣ್ತಾ ಇರ್ತದೆ? ದಿವ್ಯತೆ. ಹೇಗೆ? ನಿಮ್ಮ ಶರೀರಕ್ಕೆ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಹೋದ್ರೆ ಜನರಿಗೆ ಏನ್ ಕಾಣ್ತದೆ? ಅದೇ ಕಾಣುತ್ತೆ. ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಏನಾಗ್ತದೆ? ಸ್ಮೆಲ್ ಅದೇ ಬರ್ತೈತೆ ಅಲ್ವಾ? ಹಾಗೆ ಮನಬುದ್ಧಿಯಿಂದ ನೀವು ಯಾರ ಜೊತೆಗೆ ಜೋಡಣೆ ಆಗಿದ್ದೀರೋ ಅದೇನೆ ತಾನೇ ಏನಾಗ್ತದೆ, ಮುಖದ ಮೇಲೆ ಪ್ರಭಾವ ಬೀಳ್ತದೆ. ನಿಮ್ಮ ಮನಸ್ಸಲ್ಲಿ ಚಿಂತೆ ಇದ್ರೆ ಇಲ್ಲೆಲ್ಲ ಏನ್ ಬೀಳ್ತವೆ? ಗೆರೆಗಳು ಬೀಳ್ತಾವ ತಾನೆ? ಬೀಳ್ತದೋ ಬೀಳಲ್ವೋ? ಒಂದು ಆರ್ಟಿಫಿಷಿಯಲ್ ನಗು, ಎರಡನೇದು ನಿಜವಾದ ನಗು. ಆರ್ಟಿಫಿಷಿಯಲ್ ನಗು ಯಾವುದು? ಒಳಗಡೆ ಚಿಂತೆ ಇಟ್ಕೊಂಡು ಗಗನ ಸಖಿ ಇರುದು. ಹಾ, ಗಗನ ಸಖೀರ್. ಈ ಫ್ಲೈಟ್ ಅಲ್ಲಿ ಗಗನ ಸಖೀರ್ ತೋರಿಸಲ್ಲ, ಬನ್ನಿ ವೆಲ್ಕಮ್ ಗುಡ್ ಮಾರ್ನಿಂಗ್ ಕುತ್ಕೊಳ್ಳಿ, ಆರ್ಟಿಫಿಷಿಯಲ್ ಅಲ್ವಾ? ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕಂಪ್ನಿಗಳಲ್ಲಿ ರಿಸೆಪ್ಷನ್ ಎಷ್ಟು ಇರ್ತಾರಲ್ಲ ಅವ್ರು ಯಾರು? ಅದೆಲ್ಲ ಏನು? ಆರ್ಟಿಫಿಷಿಯಲ್ ಅಲ್ವಾ? ಹಾಗೆ ನಿಮ್ಮ ನಗು ಆರ್ಟಿಫಿಷಿಯಲ್ಲು ಒರಿಜಿನಲ್ ಯಾರಿಗೆ ಗೊತ್ತಾಗ್ತದೆ? ನನಗೆ. ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ಅವ್ರ ಮುಖದಲ್ಲಿ ಸ್ಪಷ್ಟವಾಗಿ ಏನಿರ್ತದಂತೆ? ದಿವ್ಯತೆ. ಕಣ್ಣಿನಲ್ಲಿ ಆ ಒಂದೇನಿರ್ತದೆ? ಹೊಳಪಿರ್ತದೆ. ಆ ಶಕ್ತಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವರ ಕಣ್ಣಲ್ಲಿ ಆತ್ಮಿಕ ಹೊಳಪಿರ್ತದಂತೆ. ಏನಿರ್ತದೆ? ಆತ್ಮಿಕ ಹೊಳಪು. ಯಾಕೆ? ಅವರು ಅಂತರ್ಚಕ್ಷುವಿನಿಂದ ಬಾಬನನ್ನೇ ನೋಡ್ತಾ ಇರ್ತಾರೆ. ಅದರ ಪರಿಣಾಮ ಯಾವುದರ ಮೂಲಕ ಕಾಣ್ತಾ ಇರ್ತದೆ? ಸ್ಥೂಲವಾದ ಕಣ್ಣಿನ ಮೂಲಕ ಆತ್ಮಿಕ ಚಮಕ್. ಒಂದು ವೇಳೆ ಯಾವುದೋ ಒಂದು ವ್ಯಕ್ತಿ, ಇವಾಗ ಉದಾಹರಣೆಗೆ ನೀವು ಬೆಂಗಳೂರಿನಲ್ಲಿ BMTC ಬಸ್ ಡ್ರೈವರ್ ಅನ್ನು ನೋಡಿದ್ದೀರಲ್ವಾ? ಸೀಟ್ ಮೇಲೆ ಕುತ್ಕೊಂಡಾಗ ಹೇಗಿರ್ತಾನ? ಹೆಂಗಿರ್ತಾನೆ? ನಶೆಯಲ್ಲಿ ಇರ್ತಾನೆ? ಇರ್ತಾರೋ ಇರಲ್ವೋ? ಇರ್ತಾರೆ. ಸರಿ, ಅದೇ ಡ್ರೈವರ್ ಡ್ಯೂಟಿ ಮುಗಿಸ್ಕೊಂಡು ಬಸ್ ಅಲ್ಲಿ ಡ್ರೆಸ್ ಹಾಕೊಂಡು ಏನ್ ಮಾಡ್ತಿದ್ದಾರೆ? ಮನೆಗೆ ಹೋಗ್ತಿದ್ದಾರೆ. ಆವಾಗ ಅವನ ಶರೀರ ನೋಡಿ ಹೆಂಗಿರ್ತದೆ?
ಡ್ಯೂಟಿ ಸುಸ್ತ. ಮುಗ್ದಿದೆ, ಡ್ರೆಸ್ ಹಂಗೆ ಇದೆ. ಡ್ರೆಸ್ ಹಂಗೆ ಇದೆ, ಡ್ಯೂಟಿ ಇದೆ, ಬಸ್ಸಲ್ಲಿ ಇದಾನ ಅವನು, ಆದರೆ ಡ್ಯೂಟಿಯಲ್ಲಿ ಇಲ್ಲ. ಎಲ್ಲಿ ಹೋಗ್ತಿದ್ದಾನೆ? ಮನೆಗೆ. ಮನೆ. ಅವಾಗ ಅವ್ರ ಮನಸ್ಥಿತಿ ಹೆಂಗಿರ್ತದೆ? ಸುಸ್ತಾಗಿ. ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ತದೆ? ಸುಸ್ತಾಗಿರ್ತದೆ. ಅದ್ ದರ್ಪ ಇರ್ತದ? ಇಲ್ಲ. ಅದ್ ನಶೆ ಇರುತ್ತಾ? ಇಲ್ಲ. ಇರೋದಿಲ್ಲ ಅಲ್ವಾ? ಕಾರಣ ನಾನು BMTC ಡ್ರೈವರ್ ಅಂತ ಅದ್ರ ಜೊತೆಗೆ ಅವನು ಕನೆಕ್ಟ್ ಆಗಿಲ್ಲ. ಈಗ ಅವನೇನ್ ಮಾಡ್ತಿದ್ದಾನೆ? ಮನೆ ಹೋಗ್ತಾ ಮನೆ. ಇದ್ದಾನ. ಅವನು ಯಾರು ಇವಾಗ? ಅವನು ಯಾರು? ಮಕ್ಕಳ ತಂದೆ. ಪ್ರಯಾಣಿಕ. ಮಕ್ಕಳ ತಂದೆ ಇಲ್ಲಿ. ಅವನು ಡ್ರೈವರ್, ಪ್ರಯಾಣಿಕ. ಅವನು ಮನೆ ಹೋಗ್ತಿದ್ದಾನೆ, ಪ್ರಯಾಣ ಮಾಡ್ತಿದ್ದಾನೆ ಅಷ್ಟೇ. ಅವನು ಡ್ರೈವರ್ ಅಲ್ಲ ಇವಾಗ. ಅವನು ಯಾರಲ್ಲ? ಡ್ರೈವರ್ ಅಲ್ಲ. ಡ್ರೈವರ್ ಅಲ್ದಿದ್ದಾಗ ಆ ಡ್ರೈವರಿಗೆ ಸಂಬಂಧಪಟ್ಟಂತ ದರ್ಪ, ಡ್ಯೂಟಿ ಅವನಲ್ಲಿ ಏನಾಗೋದಿಲ್ಲ, ಕಾಣೋದಿಲ್ಲ. ಕಂಡು ಬರೋದಿಲ್ಲ. ಹಾಗಿದೆ ಡ್ರೈವರ್ ಹೇಳೋದು ಸ್ಥೂಲನೋ ಸೂಕ್ಷ್ಮನೋ? ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮ. ಸೂಕ್ಷ್ಮ ತಾನೆ. ಹಾಗೆ ನಿಮ್ಮ ಮನಬುದ್ಧಿ ಯಾರ ಜೊತೆ ಕನೆಕ್ಟ್ ಆಗಿರ್ತದೋ ಅದರ ಪ್ರಭಾವ ನಿಮ್ಮ ಪ್ರತಿಯೊಂದು ಸಂಕಲ್ಪದಲ್ಲೂ, ಕರ್ಮದಲ್ಲೂ, ಶರೀರದ ಮೇಲೂ, ಬೇರೆ ವ್ಯಕ್ತಿಯ ಮೇಲೂ, ವಾತಾವರಣದ ಮೇಲೂ ಕೂಡ ಏನಾಗುತ್ತೆ? ಪ್ರಭಾವ ಬೀಳತ್ತೆ. ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅಂತ ತಿಳ್ಕೊಳ್ಳಿ, ಡ್ಯೂಟಿಯಲ್ಲಿ ಇದ್ದಾಗ ಅವ್ರ ನಶೆ ಹೆಂಗಿರ್ತದೆ? ರಿಟೈರ್ಮೆಂಟ್ ಆದ್ಮೇಲೆ ಹೆಂಗಿರ್ತದೆ? ಮೊದಲಿನಂಗೆ ನಶೆ ಇರುತ್ತಾ? ಇರೋದಿಲ್ಲ ತಾನೆ. ಹಾಗೆ ಇಲ್ಲಿ ಮಾಮ ಹೇಳ್ತಾರೆ, ಸದಾಕಾಲ ಈಶ್ವರೀಯ ಡ್ಯೂಟಿಯಲ್ಲಿ ಸ್ಥಿತರಾಗಿರುವಂತ ಮಕ್ಕಳ ಮುಖದಲ್ಲಿ, ನಡವಳಿಕೆಯಲ್ಲಿ ಏನಿರ್ತದೆ? ವ್ಯತ್ಯಾಸ ಇದ್ದೇ ಇರತ್ತೆ ಅಲ್ವಾ? ಕಣ್ಣಿನಲ್ಲಿ ಏನಿರ್ತದಂತೆ? ಆತ್ಮಿಕ ನಶೆ ಇರ್ತದೋ ಶಾರೀರಿಕ ನಶೆ ಇರ್ತದೋ? ಆತ್ಮಿಕ. ಶಾರೀರಿಕ ನಶೆ ಯಾವುದು? ನಾನು ಶ್ರೀಮಂತನಾಗಿದ್ದೇನೆ ಅಂತ, ಇಷ್ಟು ಪಾಸ್ತಿ ಇದೆ, ನನಗೆ ಇಂಥ ಮಕ್ಕಳಿದ್ದಾರೆ, ನನ್ನ ಮಕ್ಕಳು ಫಾರಿನ್ ನಲ್ಲಿ ಇದ್ದಾರೆ, ಇದೆಲ್ಲ ಯಾವುದು? ಶಾರೀರಿಕ. ಶಾರೀರಿಕ ನಶೆ. ಓಕೆ, ನಿಮ್ಗೊಂದು ಪ್ರಶ್ನೆ. ಈಶ್ವರಿ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಒಳ್ಳೆ ಸೇವೆ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಗೆ ಸಿಟ್ಟು ಬರ್ತದೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಯಾಕೆ? ಅದು ಕನೆಕ್ಟ್ ಆಗಿಲ್ಲ. ನೀವು ಯಾರ ಜೊತೆಗಿದ್ದೀರೋ ಅವನಲ್ಲಿ ಸಿಟ್ಟು ಇಲ್ಲವೇ ಇಲ್ಲ. ಓಕೆ, ಸರಿ. ಈಗ ಬಾಬಾನ ಮನೆಗೆ ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಊಟ ಮಾಡ್ತಿದ್ದೀರಿ. ಅಲ್ಲಿ ಊಟ ಮಾಡ್ಬೇಕಾದ್ರೆ ನಿಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಯಾಕೆ? ಯಾಕೆ ಇಲ್ಲ? ಅದನ್ನು ಉಪಯೋಗ ಮಾಡಲ್ಲ ಅಲ್ವಾ? ಎಲ್ಲಿ ಏನಿದೆಯೋ ಅದರ ಪ್ರಭಾವ ತಾನೇ ಬೀಳುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಅವರ ಕಣ್ಣಿನಲ್ಲಿ ಏನಿರ್ತದಂತೆ? ಆತ್ಮಿಕ ಹೊಳಪು. ಅವಾಗ ಎದುರುಗಡೆ ಒಂದು ಆತ್ಮ ನೋಡ್ತಾರೋ ಶರೀರ ಅಂತ ನೋಡ್ತಾರೋ? ಆತ್ಮ. ಪ್ರಶ್ನೆ, ಒಬ್ಬ ಬಾರ್ಬರ್ ಅಂತಂದ್ರೆ ಯಾರು? ಕಟಿಂಗ್ ಶಾಪ್. ಕಟಿಂಗ್ ಕೂದಲು ತೆಗೆಯೋರು. ಅವನ ಗಮನ ಯಾವಾಗ್ಲೂ ಎಲ್ಲಿರ್ತದೆ? ತಲೆ ಕಡೆನೇ ಇರ್ತದೆ. ಯಾರ ಗಡ್ಡ ಬೆಳೆದಿದೆ, ಯಾರ ಕೂದಲು ಬೆಳೆದಿದೆ, ಯಾರು ನಮ್ಮ ಅಂಗಡಿಗೆ ಬರ್ತಾರೆ ಅಂತ. ಸರಿನಾ? ಸರಿ. ಡಾಕ್ಟರ್ ಗಮನ ಎಲ್ಲಿರ್ತದೆ? ಪೇಷಂಟ್. ಯಾಕಂದ್ರೆ ಅವನು ಯಾರು? ಅವಾಗ ಡಾಕ್ಟರ್ ಅಲ್ವಾ? ಓಕೆ, ಅದೇ ಡಾಕ್ಟರ್ ಮದುವೆ ಮನೆಗೆ ಹೋದಾಗ, ನೆಂಟರ ಮದುವೆಯಲ್ಲಿ ಇದ್ದಾಗ ಅವಾಗ ಏನಾಗ್ತದೆ? ಒಂದ್ಸಲ ಏನಾಯ್ತು, ನಾವು ಬೆಂಗಳೂರಿನಲ್ಲಿ ಇದ್ದಾಗ ನಾವು ರೇಷ್ಮೆ ಇಲಾಖೆ ಸಂಬಂಧಪಟ್ಟಂತ ಜಾಬ್ ಅಲ್ಲಿ ಇದ್ವಿ. ಆವಾಗ ಅಲ್ಲೊಬ್ರು ಹೈಯರ್ ಆಫೀಸರ್ಸ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವ್ರು, ಓಕೆನಾ? ಅಲ್ಲಿ ಹೋದಾಗ ಅವರು ಅದೇ ನಶೆಯಲ್ಲಿ ಇರ್ತಾರೆ, ಅದೇ ನಶೆಯಲ್ಲಿ ಮಾತಾಡ್ತಾರೆ. ಸರಿನಾ? ಓಕೆ. ಅದಾದ ಸ್ವಲ್ಪ ದಿನದ ಮೇಲೆ ನಾನು ಊರಿಗೆ ಬಂದೆ. ಯಾರೋ ಒಬ್ಬರು ನಮ್ಮ ರಿಲೇಟಿವ್ಸ್ ಮದುವೆ ಅಂತ. ಅಲ್ಲಿ ಏನಾದ್ರು ಅಂತಂದ್ರೆ ಅವರು ನನಗೆ ಸಿಕ್ಕಿದ್ರು ಆಲ್ ಆಫ್ ಎ ಸಡನ್. ಎಕ್ಸ್ಪೆಕ್ಟೇಷನ್ ಇಲ್ಲಿಲ್ಲ. ಓಕೆ, ಅಲ್ಲಿ ಬೆಂಗಳೂರಿನಲ್ಲಿ ಶೂಟ್ ಬೂಟ್ ಹಾಕೊಂಡಿದ್ದಾರೆ. ಸರಿನಾ? ಇಲ್ಲಿ ಪಂಜೆ ಉಟ್ಕೊಂಡು ಟೀ ಶರ್ಟ್ ಹಾಕೊಂಡಿದ್ದಾರೆ. ಇಲ್ಲಿ ಏನಾಗ್ಬಿಟ್ಟಿದ್ದಾರೆ, ಅಲ್ಲಿ ಮದುವೆ ಮನೇಲಿ ಅವ್ರದ್ದು, ನಮ್ದು ಏನು ಮದುವೆ ಇದೆ ನಮ್ಮ ರಿಲೇಷನ್ ಅವ್ರದ್ದು, ಮೊದಲೇ ದಿನ ಅವ್ರದ್ದೇನು ಉಪನಯನ ಇದೆ ಅವ್ರ ರಿಲೇಟಿವ್ಸ್. ಓಕೆ, ಅದೇ ಕಲ್ಯಾಣ ಮಠಕ್ಕೆ ಬಂದಿದ್ದಾರೆ, ಮಂಟಪಕ್ಕೆ ಬಂದಿದ್ದಾರೆ. ಅವಾಗ ಅವ್ರು ಮಾತಾಡೋ ಸ್ಟೈಲ್ ಏನಾಗ್ಬಿಟ್ಟಿದೆ? ಚೇಂಜ್. ಅವ್ರು ಯಾವಾಗ ಆರ್ಡಿನರಿ ಪರ್ಸನ್. ಅದೇ ಅಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದ್ದಾಗ ವೆಹಿಕಲ್ಲು, ಆ ಪೋಸ್ಟು, ಆ ಚೇರು ಏನಿರ್ತದೆ? ನಶೆ ಇರ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಇಂತಹ ಮಕ್ಕಳು ಸದಾ ಆಧ್ಯಾತ್ಮಿಕ ನಶೆಯಲ್ಲಿ ಇರ್ತಾರೆ. ಚೇಹರೆ ಮೇ ಸದಾ ಹರ್ಷಿತ ಮುಖ ತಾರಯತಾ ಹೈ. ಮುಖದಲ್ಲಿ ಯಾವಾಗಲೂ ಕೂಡ ಮುಖ ಹೆಂಗಿರ್ತದೆ? ಗಂಟ ಹಾಕೊಂಡಿರ್ತಾರೆ, ಹಿಂಗಿರ್ತಾರೆ. ಹೌದಾ? ಹೆಂಗಿರ್ತಾರೆ?
ಹರ್ಷಿತವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಚಲನ್ ಮೇ ಹರ್ ಕದಂ ಮೇ ಬಾಪ್ ಸಮಾನ್ ಕರ್ಮಯೋಗಿ. ಕರ್ಮ ಮಾಡ್ಬೇಕಾದ್ರೆ ಬ್ರಹ್ಮ ಬಾಬಾರ ಸಮಾನ ಕರ್ಮ ಮಾಡ್ತಾ ಇದ್ರು ಕೂಡ ಯೋಗ ಯಾರ ಜೊತೆಗೆ? ಭಗವಂತನ ಭಾವನೆ ವರ್ತಮಾನ ಸಮಯದಲ್ಲಿ ನಾವು ಕರ್ಮ ಮಾಡ್ತಾ ಇದ್ರು ಯೋಗ ಯಾರ ಜೊತೆಗೆ? ಪರಮಾತ್ಮ ಭಾವನೆ ಮೊಬೈಲ್ ಜೊತೆಗೆ. ಯಾರ ಜೊತೆಗೆ? ಮೊಬೈಲ್ ಮೊಬೈಲ್ ಜೊತೆಗೆ ಇರ್ತದೆ ತಾನೆ. ಹಾಗೆ ಅಲ್ಲಿ ಯೋಗ ಯಾರ ಜೊತೆಗೆ ಇರ್ತದಂತೆ? ಭಾವನೆ ಬಾಬಾರವರ ಜೊತೆಗೆ ಇರ್ತದೆ. ಹೀಗೆ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ऐसी ಸತ್ಯವಾದಿ ಸತ್ ಬಾಬ್ ದ್ವಾರ ಇಸ್ ಸಮಯ ಆಪ್ ಸಭಿ ಬನ್ ರಹೆ ಹೋ. ನೀವೆಲ್ಲರೂ ಕೂಡ ಯಾರಂತೆ? ಸತ್ಯವಾದಿಗಳು. ಈಗ ಹೇಳಿ, ಸತ್ಯವಾದಿಗಳು ಅಂತಂದು ಯಾರು? ಸತ್ಯವಾದಿಗಳು ಅಂತಂದು ಯಾರು? ಆತ್ಮ ಸದಾ ಆತ್ಮ ಸತ್ಯವಾಗಿರುವಂತ ಆತ್ಮದ ಗುಣಲಕ್ಷಣಗಳನ್ನ ಧರಿಸಿಕೊಂಡು ಕರ್ಮವನ್ನ ಮಾಡ್ತಾರೋ ಅವ್ರಿಗೆ ಏನ್ ಹೇಳ್ತಾರೆ? ಸತ್ಯವಾದಿಗಳು. ಸರಿ, ಪ್ರಪಂಚದ ಜನ ನಿಮ್ಮನ್ನ ಬ್ರಹ್ಮಕುಮಾರ ಕುಮಾರಿ ಅಂತ ಯಾವಾಗ ಗುರ್ತಿಸ್ತಾರೆ? ನೀವೇನೂ ಮಾತಾಡಬಾರ್ದು, ನೀವೇನೂ ಕರ್ಮ ಮಾಡಬಾರ್ದು. ನಿಮ್ಮನ್ನ ಅವರು ಬ್ರಹ್ಮಕುಮಾರ ಕುಮಾರಿ ಅಂತ ಹೇಗೆ ಗುರ್ತಿಸ್ತಾರೆ? ವೈಟ್ ಬಟ್ಟೆ ಆಮೇಲೆ ಬ್ಯಾಡ್ಜ್ ಆ ವೈಟ್ ಬಟ್ಟೆ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ಅದ್ಮೇಲೆ ಓಂ ಶಾಂತಿ ಅಂತ ಬರ್ದಿದ್ರೆ ಅವಾಗ ಇವ್ರು ಯಾರು? ಬ್ರಹ್ಮಕುಮಾರಿ ಕುಮಾರಿ. ಅಂದ್ರೆ ಶರೀರದ ಮೇಲೆ ಹಾಕೊಂಡಿರುವಂತ ಬಟ್ಟೆಯಿಂದ, ಬ್ಯಾಡ್ಜ್ ಇಂದ ಅವ್ರು ನಿಮ್ಮನ್ನೇನ್ ಮಾಡಿದ್ರು? ಬ್ರಹ್ಮಕುಮಾರ ಕುಮಾರಿಯಿಂದ ಗುರುತಿಸಿದ್ರು ತಾನೆ. ಹಾಗೆ ಮನಸ್ಸಿನಲ್ಲೂ ಕೂಡ ಪರಮಾತ್ಮನನ್ನ, ಆತ್ಮನ ಮೂಲ ಗುಣವನ್ನ, ದಿವ್ಯ ಗುಣಗಳನ್ನ ಎಷ್ಟು ನಿರಂತರವಾಗಿ ಕಲ್ಮಶ ಇಲ್ಲದೇನೆ, ಮಿಕ್ಸಿಂಗ್ ಇಲ್ದೇನೆ, ಡುಪ್ಲಿಕೇಟ್ ಇಲ್ದೇನೆ ಒರಿಜಿನಲ್ ಫಾರ್ಮ್ ಅಲ್ಲಿ ನೀವು ಧರಿಸಿದಾಗ ಅವಾಗ ನಿಮ್ಮನ್ನೇನ್ ಮಾಡ್ತಾರೆ? ಬ್ರಹ್ಮಕುಮಾರ ಕುಮಾರಿಯರು ಅಂತ ಹೇಳ್ತಾರೆ ಅಲ್ವಾ? ಸರಿ, ನಾನು ಬಿಳಿ ಬಟ್ಟೆನೇ ಧರಿಸಿದ್ದೇನೆ. ಏನ್ ಧರಿಸಿದ್ದಾನೆ? ಬಿಳಿ ಬಟ್ಟೆ ಆದ್ರೆ ಆ ಬಿಳಿ ಬಟ್ಟೆ ಧರಿಸ್ಬಿಟ್ಟು 1 ವಾರ ಆಗಿದೆ, ತೆಗೆದೇ ಇಲ್ಲ. ಅವಾಗ ಬಿಳಿ ಬಟ್ಟೆ ಬೆಳ್ಳಗಿರ್ತದೆ, ಕಪ್ಪಾಗಿರ ಸುವಾಸನೆ ಕೊಡ್ತಾ ಇರ್ತದೆ. ಆ ದುರ್ವಾಸನೆ ಸರಿ, ಅವಾಗ ನಿಮ್ಮನ್ನ ಜನ ಬ್ರಹ್ಮಕುಮಾರ ಕುಮಾರಿಂದ ಗುರುತಿಸ್ತಾರೋ ಗುರುಸಲ್ವೋ? ಗುರುತಿಸಲ್ಲ ಗುರುತಿಸ್ತಾರೆ. ವಿಕಾರ ಇರೋ ಬ್ರಹ್ಮಕುಮಾರ ಕುಮಾರಿ ಅಂತ ಗುರುತಿಸ್ತಾರೆ. ಹೌದು ತಾನೆ? ಬಿಳಿ ಬಟ್ಟೆ ಇದೆ ಆದ್ರೆ ಕ್ಲೀನ್ ಇಲ್ಲ. ಇಲ್ಲ ಹಾಗೆ ನಮ್ಮ ಸ್ಥಿತಿನೂ ಕೂಡ ಹಂಗೆ ಆಗಿದೆ ತಾನೆ. ಬ್ರಹ್ಮಕುಮಾರ ಕುಮಾರಿ ಹೌದು, ಆದ್ರೆ ಮನಸ್ಸು ಸಂಪೂರ್ಣ ಪವಿತ್ರ ಇಲ್ಲ ಇಲ್ಲ. ಸತ್ಯವಾದಿ ಅಂತಂದ್ರೆ ಸತ್ಯವಂತರು ಅಂತಂದ್ರೆ ಯಾರು ಹೇಳ್ತಾರೆ ಬಾಬಾ? ಯಾರು ಸದಾ ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೋ, ಪರಮಾತ್ಮನ ಜೊತೆಯಲ್ಲಿ ಇರ್ತಾರೋ, ಆತ್ಮದ ಗುಣವನ್ನ ಧರಿಸಿರ್ತಾರೋ, ಅವರ ಮೂಲಕ ಆತ್ಮದ ಶಕ್ತಿ ಹೊರಗಡೆ ಹೋಗ್ತಾ ಇರ್ತದೋ ಅದಕ್ಕೇನ್ ಹೇಳ್ತಾರೆ? ಸತ್ಯವಾದಿಗಳು. ಆ ಮಾಡ್ತಾರೆ. ಪ್ರಪಂಚದಲ್ಲೂ ಕೂಡ ಎಷ್ಟೋ ಜನ ಸತ್ಯವನ್ನೇ ಮಾತಾಡ್ತಾರೆ, ಸುಳ್ಳು ಹೇಳೋದಿಲ್ಲ. ಅವರಿಗೆಲ್ಲರಿಗೂ ಸತ್ಯವಂತರು ಅಂತ ಹೇಳಲಿಕ್ಕೆ ಆಗತ್ತಾ? ಆಗತ್ತಾ? ಆಗಲ್ಲ ಇಲ್ಲ. ಯಾಕಂದ್ರೆ ಸತ್ಯ ಯಾವುದು? ಬರೀ ಆತ್ಮ. ಶಬ್ದದಲ್ಲಿ ಹೇಳುವಂಥದ್ದು ಸತ್ಯ ಅಲ್ಲ. ಆತ್ಮ ನಿಜವಾದ ಸುಖವನ್ನ ಅನುಭವ ಮಾಡತ್ತಲ್ಲ, ಅದು ಸತ್ಯ. ಬೇರೆಯವ್ರಿಗೆ ಒಳ್ಳೆಯದನ್ನ ಕೊಡತ್ತಲ್ಲ, ಅದು ಸತ್ಯ. ನಾನು ಆತ್ಮ ಹೇಳೋದು ಸತ್ಯ, ಸಪ್ತಗುಣಗಳು ಸತ್ಯ, ಪರಮಾತ್ಮ ಸತ್ಯ. ಅಂದ್ರೆ ಯಾರು ಸದಾಕಾಲ ತಮ್ಮ ಮನಸ್ಸಿನಲ್ಲಿ ಸತ್ಯವನ್ನ ಧಾರಣೆ ಮಾಡ್ಕೊಂಡಿರ್ತಾರೋ ಅವರೇ ನಿಜವಾದಂತ ಸತ್ಯವಾದಿಗಳು ಆಗಿದೆ. ಆದ್ಮೇಲೆ ಸತ್ಯ ಹೇಳುವಂಥದ್ದು ಬರೀ ಆತ್ಮನಿಂದ ಮಾತ್ರ ಹೊರಗಡೆಗೆ ಬರುತ್ತೋ, ಮನ ಬುದ್ಧಿ ಸಂಸ್ಕಾರ ಮತ್ತು ಶರೀರದ ಮೂಲಕನೂ ಹೊರಗಡೆಗೆ ಬರುತ್ತೋ? ಮನ ಬುದ್ಧಿ ಶರೀರದ ಕಡೆ ಹೊರಗಡೆ ಬರ್ತಲ್ಲ, ಅದು ಹೊರಗಡೆಗೆ ಬರಬೇಕು ಅಂತಂದ್ರೆ ಅದು ಅಷ್ಟೇನಾಗಿರ್ಬೇಕು? ಸ್ವಚ್ಛತೆ ಶಕ್ತಿ ಸ್ವರೂಪದಲ್ಲಿ ಬರಬೇಕು. ಏನ್ ಬರ್ಬೇಕು? ಶಕ್ತಿ ಸ್ವರೂಪ ಶಕ್ತಿ ಅಲ್ವಾ? ಒಂದು ಒಲೆ ಮೇಲೆ ಪಾತ್ರೆ ಇಟ್ರೆ ಪಾತ್ರೆ ಮಾತ್ರ ಬಿಸಿ ಆಗ್ತದೆ ಅಲ್ವಾ? ಈಗ ನಮ್ಗೆ ಬಿಸಿತನ ಏನಿದೆ ನೀರಿಂದ ಬರಬೇಕು. ಎಲ್ಲಿಂದ ಬರಬೇಕು? ನೀರಿದೆ ಓಕೆ. ಅವಾಗ ನೀರನ್ನ ಒಯ್ದ್ಬಿಟ್ಟು ಬೆಂಕಿ ಮೇಲೆ ಇಡೋದು. ನೀರಿಗೆ ಬೆಂಕಿ ಬೇಕು ತಾನೆ? ಬೇಕು ನೀರಿಗೆ ಬಿಸಿ ಬೇಕು ತಾನೆ? ನೀರನ್ನು ಒಯ್ದ್ಬಿಟ್ಟು ಬೆಂಕಿ ಮೇಲೆ ಇಡ್ಲಿಕ್ಕೆ ಆಗುತ್ತೋ? ಆಗಲ್ವೋ? ಆಗಲ್ಲ ಆಗಲ್ಲ. ಮತ್ತೆ
ಪಾತ್ರೆ ಇಟ್ಟೆ ಆಗ ಪಾತ್ರೆ ಬೇಕು ಅಲ್ವಾ? ಓಕೆ. ಈಗ ಬೆಂಕಿ ಜೊತೆ ಕನೆಕ್ಷನ್ ಇರೋದು ಯಾವುದು? ಪಾತ್ರೆ ಪಾತ್ರೆ ಒಳಗಡೆಗೆ ಏನಿದೆ? ನೀರು ನೀರೊಳಗಡೆಗೆ ಏನಿದೆ? ತರಕಾರಿ ಬಿಸಿ ಇದೆ. ಬರೀ ನೀರು ಮಾತ್ರ ಇಟ್ಟಿದ್ವಿ, ಇವತ್ತು ಸಾಂಬಾರ್ ಹಾಕ್ಲಿಲ್ಲ, ನಾವು ಬರೀ ನೀರು ಇಟ್ಟಿದ್ವಿ ತಿಳ್ಕೊಳ್ಳಿ, ಸರಿನಾ? ಆವಾಗ ನೀರೊಳಗಡೆಗೆ ಏನಿದೆ? ಬಿಸಿಯ ಗುಣ ಇದೆ. ಅದು ಎಲ್ಲಿಂದ ಬಂತು? ಬೆಂಕಿಯಿಂದ ಓಕೆ. ಬೆಂಕಿಗೂ ನೀರಿಗೂ ಡೈರೆಕ್ಟ್ ಕನೆಕ್ಷನ್ ಇದೆಯಾ? ಇಲ್ಲ ಇಲ್ಲ. ನೀರು ಬಿಸಿ ಆದಾಗ ಏನಾಗ್ತದೆ? ಬಿಸಿ ಬರ್ತಾ ಇದೆ. ವಾತಾವರಣ ಬಿಸಿ ಆಗ್ತದೋ ಆಗಲ್ವೋ? ಆತೈತಿ. ಅದ್ರ ಹತ್ರ ಬಂದವರಿಗೂ ಕೂಡ ಬಿಸಿ ಅನುಭವ ಆಗತ್ತೋ ಆಗಲ್ವೋ? ಆತೈತಿ. ಆಗುತ್ತೆ ಹಾಗೇನೇ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ಮೊದಲು ಆತ್ಮಕ್ಕೆ ಪರಮಾತ್ಮನ ಶಕ್ತಿ ಏನಾಗ್ತದೆ? ಪಾಸ್ ಆಗ್ತದೆ. ಆಮೇಲೆ ಮನ ಬುದ್ಧಿ ಸಂಸ್ಕಾರಕ್ಕೆ ಏನಾಗತ್ತೆ? ಪಾಸ್ ಆಗತ್ತೆ. ಹಾಗೆ ತುಂಬಾ ಸಮಯದವರೆಗೆ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಲಿದ್ರೆ ಆ ಶಕ್ತಿ ಯಾವ್ದಕ್ಕೆ ಪಾಸ್ ಆಗ್ತದೆ? ಶರೀರಕ್ಕೆ. ಎಲ್ಲಿ ಪಾಸ್ ಆಗ್ತದೆ? ಶರೀರಕ್ಕೆ. ಶರೀರಕ್ಕೆ ಪಾಸ್ ಆದಾಗ ಕಣ್ಣಿನಲ್ಲಿ, ಮುಖದಲ್ಲಿ, ಕರ್ಮದಲ್ಲಿ ಏನೇನು ಬದಲಾವಣೆ ಬರುತ್ತೆ ಅಂತ ಬಾಬಾ ಏನ್ ಮಾಡಿದ್ರು? ಹೇಳಿದ್ರು. ಹಾಗಿದ್ರೆ ಆ ಪಾತ್ರೆಯಿಂದ ಬೆಂಕಿ ಮೇಲೆ ಇಟ್ಟ ತಕ್ಷಣದಲ್ಲಿ ನೀರು ಬಿಸಿ ಆಗ್ಬಿಡತ್ತಾ? ಇಲ್ಲ ಇಲ್ಲ ತಾನೆ. ಅದು ಕೊತ 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 ಕುದಿಬೇಕು ಅಂದ್ರೆ ಎಷ್ಟೊತ್ತು ಬೇಕಾಗ್ತದೆ? ಒಂದು 5 ನಿಮಿಷ 10 ನಿಮಿಷ ಅನ್ನೋದು ಮಿನಿಮಮ್ ಬೇಕು ತಾನೆ. ಮಧ್ಯದಲ್ಲಿ ಇಡೋದು ತೆಗೆಯೋದು ಮಾಡಿದಿದ್ರೆ ಆವಾಗ ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬಿಡಲ್ಲ. ಈಗ ನೀರೆಲ್ಲಿದೆ? ಪಾತ್ರೆ ಒಳಗೆ. ಪಾತ್ರೆ ಯಾವ್ದ ಮೇಲೆ ಇದೆ? ಒಲೆ ಮೇಲೆ. ಸರಿ. ಸುತ್ತಮುತ್ತಲು ವಾತಾವರಣ ತಣ್ಣಗಿದೆ, ಚಳಿ. ಬೆಳಿಗ್ಗೆ 4 ಗಂಟೆ ಸಮಯ ಪೂರ್ತಿ ಏನು 0 ಡಿಗ್ರಿ ಟೆಂಪರೇಚರ್. ಎಷ್ಟು ಡಿಗ್ರಿ ಹೇಳಿ? 0 ಡಿಗ್ರಿ ಟೆಂಪರೇಚರ್. ಯಾವುದು? ವಾತಾವರಣ ಮತ್ತು ವಾಯುಮಂಡಲ. ಸರಿ. ನೀರು ಯಾವ್ದ್ರ ಮೇಲಿದೆ? ಒಲೆ ಮೇಲೆ. ಒಲೆ ಮೇಲೆ. ಆವಾಗ ನೀರು ಕೂಡ ತಂಪಾಗಿರ್ತದೆ. ಇಲ್ಲ ಬಿಸಿ ಕಾರಣ? ಬೆಂಕಿ ಆವಾಗ ನೀರು ಆ ಕೋಲ್ಡ್ ಇರುವಂತ ವಾತಾವರಣದಲ್ಲಿ ನೀರು ಇದೆಯೋ ಇಲ್ವೋ? ಇದೆ. ಇದೆ. ಆದ್ರೆ ಅದಕ್ಕೆ ಕೋಲ್ಡಿನ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಆವಾಗ ಸುತ್ತಮುತ್ತಲು ಕೋಲ್ಡ್ ವಾತಾವರಣ ಇದು, ನೀರು ವಾತಾವರಣಕ್ಕೆ ಏನು ಕೊಡ್ತಾ ಇದೆ? ಬಿಸಿ ಬಿಸಿ. ಅಲ್ವಾ? ಅಂದಮೇಲೆ ನೀವು ಕೂಡ ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಯಲ್ಲಿ ಇಟ್ಟಾಗ ಏನಾಗ್ತದೆ? ಪರಮಾತ್ಮನ ಶಕ್ತಿಯನ್ನೇ ವಾತಾವರಣಕ್ಕೆ ನಾವೇನ್ ಮಾಡಬಹುದು? ಕೊಡಬಹುದು. ಒಂದು ವೇಳೆ ಒಲೆ ಮೇಲಿರುವಂತ ಬೆಂಕಿಯನ್ನ ಆಫ್ ಮಾಡಿದ್ರೆ ಏನ್ ಮಾಡಿದ್ರೆ? ಹಾ. ಆಫ್ ಮಾಡಿದ್ರೆ ಅರ್ಧ ಗಂಟೆ 1 ಗಂಟೆ ಆಯ್ತು, ಏನಾಗ್ತದೆ ಅವಾಗ? ನೀರು ತಣ್ಣ. ನೀರೇನು ತಣ್ಣಗಾಯ್ತು, ಹೌದು ತಾನೆ? ಯಾಕಂದ್ರೆ ವಾತಾವರಣದ ಪ್ರಭಾವ ಯಾವ್ದ್ರ ಮೇಲೆ ಬಿತ್ತು? ನೀರು ನೀರು. ಅಂದ್ರೆ ಈಗ ನಾನು ಬೆಳಗಿಂದ ಮನೆಯಿಂದ ಹೊರಗಡೆ ಹೋಗಿ ಸಾಯಂಕಾಲ ವಾಪಸ್ ಮನೆಗೆ ಬರೋದ್ರೊಳಗಡೆಗೆ ನನ್ನ ಮನಸ್ಸಿನಲ್ಲಿ ವಿಕಾರ ತುಂಬಿಕೊಂಡಿದೆ ಅಂದ್ರೆ ಏನರ್ಥ? ತಣ್ಣಗಾಗಿ ಅಂದ್ರೆ ನಾನು ಬೆಂಕಿಯನ್ನು ಏನ್ ಮಾಡಿದೀವಿ? ಆಫ್ ಮಾಡಿ ಇಟ್ಟಿದೀವಿ. ಅದಕ್ಕಾಗಿ ಅಲ್ಲಿಯ ಪರಿಣಾಮ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಇದೆ. ಅದು ಮನೆಗೆ ಬಂದಾಗ ಏನಾಗ್ತದೆ? ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ. ಆ ಸಂಕಲ್ಪಗಳು, ವಾತಾವರಣಗಳು ನನ್ನ ಜೀವನ ಮೇಲೆ ಪ್ರಭಾವ ಬೀಳ್ತದೆ ಅಲ್ವಾ? ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ, ಸಂಗಮ ಯುಗದಲ್ಲಿ ನಿಮ್ಮ ತನು ಮನ ಎರಡನ್ನೂ ಕೂಡ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಿಕೊಂಡಿರುವಂತ ಕಾರಣದಿಂದ, ಭಗವಂತ ಉಪಯೋಗ ಮಾಡಿರುವಂತ ಕಾರಣದಿಂದ ಸತ್ಯುಗ ತ್ರೇತಾಯುಗದಲ್ಲಿ ಶರೀರನು ಕೂಡ ನಿಮ್ಗೇನಾಗಿರ್ತದೆ? ಶ್ರೇಷ್ಠವಾಗಿರೋದು ಸಿಗತ್ತೆ. ಮತ್ತು ಪೂರ್ತಿ ಕಲ್ಪದಲ್ಲಿ ನಿಮ್ಮ ಶರೀರ ಮತ್ತು ಆತ್ಮ ಎರಡಕ್ಕೂ ಪೂಜೆ ಆತೈತಿ. ಯಾವಾಗ? ಯಾವಾಗ? ಪರಮಾತ್ಮನ ಶಕ್ತಿ ನಿಮ್ಮ ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಸಂಸ್ಕಾರದ ಮೂಲಕ, ಶರೀರದ ಮೂಲಕ ಏನಾಗಬೇಕು? ಹೊರಗಡೆಗೆ ಹೋಗ್ಬೇಕು. ವರ್ತಮಾನ ಸಮಯದ ಎಷ್ಟು ಆತ್ಮನಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾಗಿದ್ದೀರೋ, ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರೋ ಅಷ್ಟು ನಿಮ್ದೇನಾಗ್ತಾ ಹೋಗ್ತದೆ? ದ್ವಾಪರ ಯುಗದಿಂದ ಪೂಜೆ ಆಗ್ತಾ ಇರ್ತದೆ. ಸರಿ. ಒಂದು ವೇಳೆ ನೀವು ಜನರಿಗೆ ಕಲ್ಯಾಣ ಮಾಡೋದರ ಬದಲು ಬಾಬನ ಮಗು ಆಗ್ಬಿಟ್ಟು ನಿಮ್ಮ ಮೂಲಕ ವಿಕಾರವನ್ನ ಪ್ರಪಂಚಕ್ಕೆ ಕಳಿಸಿದರೆ ಏನಾಗ್ತದೆ? ಏನಾಗ್ತದೆ? ಅದೇ ಜನ ಮೂರ್ತಿ ಎದುರುಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ?
ಕಲ್ಲ ಹೊಡಿತಾರೆ, ಹಾ ಬೈತಾರ ಬೈಯಲ್ವೋ? ಬೈತಾರೆ, ಕಲ್ಲ ಅಲ್ವಾ? ಡಾಕ್ಟರ್ ಕೆಲಸ ಏನು? ಪೇಷಂಟ್ ನೋಡೋದು, ಕಾಯಿಲೆ ಗುಣ ಮಾಡೋದು. ಸರಿ, ಯಾವುದೋ ಒಂದು ಪೇಷಂಟ್ ಕಾಯಿಲೆ ಗುಣ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಪೇಷಂಟ್ ಮತ್ತೆ ಅವ್ರ ಪರಿವಾರದವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ? ಬೈತಾರೆ. ಅಲ್ವಾ? ಹಾಗೇನೆ ನಾನು ಬಾಬನ ಮಗು ಆಗ್ಬಿಟ್ಟು ನಾನು ವಿಕಾರವನ್ನ ಪ್ರಪಂಚಕ್ಕೆ ಕೊಟ್ರೆ ಜನ ನಮ್ಮನ್ನು ತುಂಬಾ ಚೆನ್ನಾಗಿ ಮನೇಲಿ ಕರ್ಕೊಂಡು ಬಂದ್ಬಿಟ್ಟು ಶಾಲ್ ಹೊಲಿಸ್ಬಿಟ್ಟು ಪೇಟ್ ಆಗ್ಬಿಟ್ಟು ಸನ್ಮಾನ ಮಾಡ್ತಾರೆ. ಬೈತಾರೆ. ಬೈತಾರೆ. ಹೌದು ತಾನೆ? ಅಂದ್ರೆ ನನಗೆ ಕೊಟ್ಟಿರುವಂತ ಕರ್ತವ್ಯವನ್ನ, ಡ್ಯೂಟಿಯನ್ನು ನಾನು ಸರಿಯಾಗಿ ನಿರ್ವಹಣೆ ಮಾಡಿ ಮಾಡಿಲ್ಲ. ಅಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಪರಮಾತ್ಮನ ಸಹಿತ, ಪಂಚತತ್ವಗಳ ಸಹಿತ ಮನುಷ್ಯಾತ್ಮರೆಲ್ಲರೂ ಕೂಡ ನಿಮ್ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ, ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಅಂತಂದ್ರೆ ಏನರ್ಥ? ಬೆಳಗಿಂದ ಸಾಯಂಕಾಲದವರೆಗೂ ಈಶ್ವರಿ ಶಕ್ತಿನ ನೀವು ಎಲ್ಲರಿಗೂ ಕೂಡ ಏನ್ ಮಾಡ್ತಿದ್ದೀರಿ? ಕೊಡ್ತಾ ಇದ್ದೀರಿ. ಅಣ್ಣವ್ರೆ, ಬಾಬನ್ ಮಗು ಆಗ್ಬಿಟ್ಟು 25 ವರ್ಷ ಆಯ್ತು, ನಮ್ಮ ಮನೆಯವ್ರು ನಮ್ಮ ಮಾತನ್ನೇ ಕೇಳೋದಿಲ್ಲ. ಕಾರಣ ನಾವೇ ಸರಿ ಇಲ್ಲ. ಬೆಳಗಿಂದ ಸಾಯಂಕಾಲ ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹೇಳ್ತಾನೆ ಇರೋದು, ಫೋನ್ ಮಾಡಿದವ್ರಿಗೆಲ್ಲ ಹೇಳ್ತಾ ಇರೋದು. ಅವಾಗ ಏನಾಯ್ತು? ಅದೇ ವೈಬ್ರೇಷನ್ ಅವ್ರಿಗೆ ಹೋದಾಗ ಅವ್ರು ನಿಮ್ಗೆ ಏನ್ ಮಾಡ್ತಾರೆ? ನೀವು ಮಾತ್ರ ಅವ್ರಿಗೆ ನಿಂದನೆ ಮಾಡುದು, ಅವ್ರ ಮಾತ್ರ ನಿಮ್ಗೆ ಹೂವಿನ ಹಾರ ಹಾಕ್ತಾರ? ಹಾಕ್ತಾರೋ? ಹಾಕಲ್ಲ. ಹಾಕಲ್ಲ ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಭಗವಂತನ ಸತ್ಯ ಶಕ್ತಿಯನ್ನ ವಿಶ್ವಕ್ಕೆಲ್ಲ ಕೊಟ್ಟಿರುವಂತ ಕಾರಣದಿಂದ ನಿಮಗೆ 21 ಜನ್ಮನೂ ಕೂಡ ಏನಾಗಿರ್ತದೆ? ಭಗವಂತನ ಆ ಒಂದು ಶಕ್ತಿಯ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ನೀವು ಅಷ್ಟು ಪವಿತ್ರರಾಗಿದ್ದೀರಾ? ಬ್ರಾಹ್ಮಣರಿಂದ ನೀವೇನಾಗ್ಬೇಕು? ಪವಿತ್ರ. ಕ್ಷತ್ರಿಯರಾಗ್ಬೇಕು, ದೇವತೆಗಳಾಗ್ಬೇಕು. ಬ್ರಾಹ್ಮಣರಿಂದ ದೇವತೆ ಆಗ್ಬೇಕು, ಬ್ರಾಹ್ಮಣರಿಂದ ಕ್ಷತ್ರಿಯ ಆಗ್ಬೇಕು. ದೇವತೆ. ಕ್ಷತ್ರಿಯ ಅಂತಂದ್ರೆ ಯಾರು? ಕ್ಷತ್ರಿಯ ಅಂತಂದ್ರೆ ಯಾರು? ತ್ರೇತಾಯುಗದಲ್ಲಿ ಬರುತ್ತೆ. ಯುದ್ಧ ಮಾಡೋರಿಗೆ ಕ್ಷತ್ರಿಯರು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಯುದ್ಧ ಕಾರಣ ಮೇಲೆ ಯುದ್ಧ ಮಾಡೋದು. ಎಲ್ಲಿ ಯುದ್ಧ ಮಾಡ್ತೀರಿ ನೀವು? ಇಲ್ಲಿ ಕಾರಣ ಮೇಲೆ. ನಮ್ಮ ಮನೆಯವ್ರು ಯಾಕೆ ಹಿಂಗ್ ಮಾಡ್ತಾರೆ? ಸೆಂಟರ್ ಟೀಚರ್ ಯಾಕೆ ಹಿಂಗ್ ಮಾಡ್ತಾರೆ? ಯೋಗೇಶ್ ಅಣ್ಣ ಯಾಕೆ ಹಿಂಗ್ ಮಾಡ್ತಾರೆ? ನನ್ಗೆ ಯೋಗನೇ ಹತ್ತುದಿಲ್ವಲ್ಲ, ನನ್ಗೆ ಜ್ಞಾನ ಹೇಳಲಿಕ್ಕೇ ಬರೋದಿಲ್ವಲ್ಲ. ಇದೇನು? ಬೆಳಗ್ಗೆ ಸಾಯಂಕಾಲದವರೆಗೂ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ನಿಮ್ಗೆ ಸಫಲತೆ ಸಿಕ್ಕಿಲ್ಲ ಅಂತಂದ್ರೆ ನೀವೇನ್ ಮಾಡ್ತಿದ್ದೀರಿ? ಯುದ್ಧ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಯುದ್ಧ ಮಾಡ್ಬೇಕು, ಮಾಡಬಾರ್ದು? ಯುದ್ಧ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ವೈರಿಯನ್ನ ಸಾಯಿಸುವಂತ ಶಕ್ತಿ ನಿಮ್ಮಲ್ಲಿ ಇಲ್ಲ, ಕಡಿಮೆ ಆಗಿದೆ ಅಂತ ಬಿಟ್ಟ ಅರ್ಥ. ಓಕೆನಾ? ನಾವಾಗಿದ್ದು ಯುದ್ಧ ಮಾಡ್ಬೇಕು ಅಥವಾ ಜಯಶಾಲಿಗಳಾಗಬೇಕು? ಜಯಶಾಲಿಗಳಾಗ್ಬೇಕು ಅಂದ್ರೆ ಯುದ್ಧ ಮಾಡುವಂತ ಕಲೆ, ಜಾಣ್ಮೆ, ಶಿಕ್ಷಣ, ಅನುಭವ ನಮ್ಮಲ್ಲಿ ಇರಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಯುದ್ಧ ಮಾಡೋದಲ್ಲ, ದೇವತಾ. ಏನ್ ಹೇಳಿ? ಓಕೆ, ಯುದ್ಧ ಯಾರು ಮಾಡ್ತಾರೆ? ಯಾರು ದೇವತೆಗಳಾಗ್ತಾರೆ? ಹೇಳಿ ನೋಡೋಣ. ಓಕೆ, ಉದಾಹರಣೆಗೆ ನೀವ್ ಯಾರ ಹತ್ರ ಸಾಲ ಮಾಡಿರ್ತೀರಾ. ಏನ್ ಮಾಡಿರ್ತೀರಿ? ಅವ್ನು ಸಾಲ ಕೇಳ್ಕೊಂಡು ನಿಮ್ಮ ಎದುರುಗಡೆಗೆ ಬರ್ತಾರೆ, ಸರಿನಾ? ಬಂದಾಗ ಅವ್ರದ್ದು ಎಷ್ಟು ಸಾಲ ಇದೆ ಸುಮ್ನೆ ಕೊಟ್ಬಿಟ್ರೆ ಅವ್ನು ಜಗಳ ಮಾಡ್ತಾನೋ ಮಾಡಲ್ವೋ? ಮಾಡಲ್ಲ. ಓಕೆ, ಅವ್ನು ಇವತ್ತು ಬರ್ತಾನೆ, ನೀವೇನ್ ಹೇಳ್ತೀರಿ? ನಾಳೆ ಬನ್ನಿ ಅಂತ ಹೇಳ್ತೀರಿ. ನಾಳೆ ಬಂದಾಗ ನಾಡಿದ್ದು ಬನ್ನಿ ಅಂತ ಹೇಳ್ತೀನಿ. ಈಗ ಅವನಿಗೆ ಹಿಂದೆ ಮುಂದೆ ಓಡಾಡಿಸಿದ್ರೆ ಅವ್ನು ನಿಮ್ಮಲ್ಲಿ ಸಿಟ್ಟು ಮಾಡ್ತಾನೋ ಮಾಡಲ್ವೋ? ಅವಾಗ ಜಗಳ ಆದದಕ್ಕೆ ಏನ್ ಹೇಳ್ತಾರೆ? ಕ್ಷತ್ರಿಯ. ಬಂದಾಗ್ಲೇ ಸುಮ್ಮನೆ ಕೊಟ್ಟು ಬಿಟ್ರೆ ಅವಾಗ ಏನಾಗ್ಬಿಡ್ತದೆ? ದೇವತಾ ಅಂತಂದ್ರೇನು? ಹಾಗೆ ಬಾಬಾ ಇಲ್ಲಿ ಹೇಳೋದೇನು ಅಂತಂದ್ರೆ, ನೀವಷ್ಟು ಪವಿತ್ರವಾಗಿದ್ರೆ, ಬಾಬನ್ ಜೊತೆಲಿದ್ರೆ, ಮಗು ಆ ದಿನದಲ್ಲಿ ನಿಂದ ಏನೇನ್ ಲೆಕ್ಕಾಚಾರ ಇದೆಯಲ್ಲೋ ಅದು ಎಲ್ಲವನ್ನು ನಾನೇನ್ ಮಾಡ್ತಾ ಇರ್ತೇನೆ? ಎಲ್ಲ ಆತ್ಮಗಳಿಗೆ, ಪಂಚತತ್ವಕ್ಕೆ, ವಿಶ್ವಕ್ಕೆ ನಾನು ಕೊಡ್ತಾ ಇರ್ತೇನೆ. ಅವಾಗ ನೀನೇನಾಗ್ತೀಯಾ? ದೇವತೆ. ನೀನ್ ನನ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಅವ್ರಿಗೆ ಸಾಲ ನಾನೇನ್ ಮಾಡ್ತಿಲ್ಲ, ತೀರಿಸ್ತಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ? ಹಾಗೆ ಯೋಗದಲ್ಲಿ, ಜ್ಞಾನ ಹೇಳುವ ಸಂದರ್ಭದಲ್ಲಿ, ಲೌಕಿಕದಲ್ಲಿ, ಅಲೌಕಿಕದಲ್ಲಿ ನಿಮ್ಮ ಮನಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ನೀವು ದೇವತೆಗಳಾಗಿದ್ದೀರೋ, ಕ್ಷತ್ರಿಯರು ಆಗಿದ್ದೀರೋ?
ವಿಶೇಷವಾಗಿ ಯೋಗದ ಸಮಯದಲ್ಲಿ ಯೋಗದ ಕನೆಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಏನಾಗಿದೆ, ಸಾಲಗಾರ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಯುದ್ಧ ಮಾಡ್ತಿದ್ರು. ಬಾಗ್ಲ ತಟ್ತಾ ಇದ್ದಾರೆ. ಆವಾಗ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ಆ ರೀತಿ ನೀವು ಪೇಮೆಂಟ್ ಮಾಡಬೇಕು ಅಂತಂದ್ರೆ ಆ ಸತ್ಯತೆಯ ಸಪ್ತ ಗುಣಗಳು ಶಕ್ತಿಯ ರೂಪದಲ್ಲಿ ಹೊರಗಡೆ ಬರ್ಬೇಕು. ಹೆಂಗ್ ಬರ್ಬೇಕು ಶಕ್ತಿಯ ರೂಪದಲ್ಲಿ. ಅಂದ್ರೆ ಆ ವ್ಯಕ್ತಿ ನಿಮ್ಮ ಹತ್ರ ಬಂದ್ಬಿಟ್ಟು ಪಾತ್ರೆ ಮುಟ್ಟುವಂಗಿಲ್ಲ, ದೂರದಲ್ಲೇ ಆ ಬಿಸಿಯ ಝಳ ಅವನಿಗೆ ತಾಗ್ಬಿಟ್ಟು ದೂರದಿಂದ ತಗೊಂಡೇನ್ ಮಾಡ್ಬೇಕು, ಅವನು ಹೊರಟ ಬಿಡ್ಬೇಕು. ನಿಮ್ ಹತ್ತನು ಕೂಡ ಏನಾಗ್ಬಾರ್ದು, ಅವರು ಬರಬಾರ್ದು ಅಂತ ಆ ಶಕ್ತಿ ಏನಾಗಿರ್ಬೇಕು, ಯಾವ ಶಕ್ತಿ? ಯಾವ ಶಕ್ತಿ? ಸತ್ಯತೆಯ ಶಕ್ತಿ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಹಣ ಬಲ, ತೋಳು ಬಲ, ಧನ ಬಲದಿಂದ ಆತ್ಮ ವಿಜಯ ಪ್ರಾಪ್ತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಬಲ ಬೇಕು? ಯೋಗ ಬಲ. ಯೋಗ ಬಲ, ಪರಮಾತ್ಮನ ಬಲ, ಆಧ್ಯಾತ್ಮಿಕ ಬಲ, ಸಪ್ತ ಗುಣಗಳ ಬಲ. ಈ ಬಲದಿಂದ ಸರ್ವ ಸಮಸ್ಯೆಗಳ ಮೇಲೂ ಕೂಡ ನೀವೇನಾಗ್ಬೋದು, ವಿಜಯ ಪ್ರಾಪ್ತಿ, ವಿಜಯಶಾಲಿಗಳು ಆಗ್ಬೋದು. ಆವಾಗ ನಿಮ್ಮ ಜೀವನ ಏನಾಗ್ತದೆ, ಶ್ರೇಷ್ಠವಾಗ್ತದೆ. ಆ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗತ್ತೆ. ಓಕೆ, ಓಂ ಶಾಂತಿ. ಶಾಂತಿ.